ಹೊಂಬೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಸೌಮ್ಯ ಅವರೇ ನಿಮಗೂ ನಮಸ್ಕಾರ. ನಮಸ್ಕಾರ ಸರ್. ಹುಟ್ಟೂರು ಯಾವುದಮ್ಮ ಸೌಮ್ಯ? ನಮ್ಮದು ದಾಸೆಗೌಡನಕೊಪ್ಪಲು ಸರ್. ಅದು ಬನ್ನೂರು ಪಕ್ಕ ಇರೋದು, ಒಂದು 5 ಕಿಲೋಮೀಟರ್ ಆಗುತ್ತದೆ. ಅದು ಮೈಸೂರು ಡಿಸ್ಟಿಕ್ಗೆ ಟಿ ನರಸೀಪುರ ತಾಲೂಕು ದಾಸೆಗೌಡನಕೊಪ್ಪಲು. ನಿಮ್ಮ ತಂದೆ ತಾಯಿ? ತಂದೆ ಇಲ್ಲ ಸರ್, ತಾಯಿ ಇದ್ದಾರೆ ಮುತ್ತಮ್ಮ ಅಂತ. ಎಷ್ಟು ಜನ ಮಕ್ಕಳು ನೀವು? ನಾವು 5 ಜನ ಹೆಣ್ಮಕ್ಳು ಸರ್. ಅದ್ರಲ್ಲಿ ನಾನೇ ಗಂಡು ಮಕ್ಳಿಲ್ಲ ಸರ್. ನಾನೇ 5 ಸರ್. ಅಕ್ಕಂದಿರು ಎಲ್ರೂ. ಅಣ್ಣ ನಮ್ಮ ಚಿಕ್ಕಪ್ಪನ ಮಗನ ದತ್ತು ಮಾಡ್ಕೊಂಡಿದ್ದೀವಿ. ಅಣ್ಣ ಅದಕ್ಕೆ ಎಲ್ಲ ಇದ್ದಾರೆ. ತಾಯಿ ಇದ್ದಾರೆ ಸರ್. ಎಲ್ಲಿ ತನಕ ಓದಿದ್ರಮ್ಮ? ನಾವು 2nd PUC ಓದಿದ್ದೀವಿ ಸರ್. ಹೌದಾ? ಮುಂದೆ ಇವಾಗ ಹೊಂಬೇಗೌಡವ್ರ ಮದುವೆ ಆಗಿ ಮಕ್ಳು ನೋಡ್ಕೊಂಡು ಮನೇಲಿ ಅತ್ತೆ ಮಾವು ನೋಡ್ಕೊಂಡು. ನಿಮ್ಗೆ ಆಸೆ ಇತ್ತೇನಮ್ಮ ಓದಬೇಕು ಅಂತ? ಓದಬೇಕು ಅನ್ನೋ ಆಸೆ ಇತ್ತು ಸರ್. ಆಮೇಲೆ ನಾವು ಮೊದಲ 5 ಜನ ಹೆಣ್ಮಕ್ಳಲ್ವಾ, ಓದ್ಸೋಕ್ಕಾಗಲ್ಲ ಹಂಗೆ ಹಿಂಗೆ. ಆಮೇಲೆ ಅವಾಗ ಇಷ್ಟು ವ್ಯಾಲ್ಯೂ ಇರಲಿಲ್ಲ ಸರ್. ಅವಾಗ ನಮಗೆ ನಮ್ಮ ತಂದೆ ಬೇರೆ ತೀರ್ಕೊಂಡಲ್ಲಿ ಓದ್ತಿರ್ಬೇಕಾದ್ರೆ ಬಿಡು ನಮ್ಗೆ ಗಂಡು ಮಕ್ಕಳಿಲ್ಲ ಯಾರು ಇದು ಮಾಡೋರು ಅಂದ್ಬಿಟ್ಟು ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಸರ್. ಟೈಲರಿಂಗ್ ಕ್ಲಾಸ್ ಕಲಿತಿದ್ದೆ ಸರ್. ನಂತರ ಅವ್ರ ಮದುವೆ ಆಗಿ 10 ವರ್ಷ ಆಯಿತು ಸರ್ ನಮ್ಮ ಮದುವೆ ಆಗಿ. ಸಂತೋಷ. ಈಗ ನಿಮ್ಮ ತಾಯಿ ಯಾವ ತರಹ ನಿಮ್ಮನ್ನು ಸಾಕಿದ್ರು? ಜಮೀನಿತ್ತ? ಹೌದು ಸರ್. ನಮಗೆ ನಮ್ಮ ತಂದೆಯವರ ಅಪ್ಪ, ನಮ್ಮ ತಾತ ಅವರು ನಮ್ಮ ತಂದೆಗೆ ತುಂಬ ದೊಡ್ಡ ಮಗ ಅಲ್ವಾ, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಮ್ಮ ತಾತ ಬೇಗ ತೀರ್ಕೊಂಡ್ಲ, ನಮ್ಮ ಸೊಸೆನೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. 5 ಜನ ಹಿರಿ ಸೊಸೆ ಅಂದ್ಬಿಟ್ಟು ಅಣ್ಣನ ಮಗಳನ್ನೇ ಮಾಡ್ಕೊಂಡಿದ್ರು. ನಮ್ಮ ತಂದೆಗೆ ಚೆನ್ನಾಗಿ ನೋಡ್ಕೊಂಡ್ರು ಸರ್. ನಮ್ಮ ಅಪ್ಪ ಸ್ವಲ್ಪ ಡ್ರಿಂಕ್ಸ್ ಕುಡಿತಾಯಿದ್ರು. ಅಂದರೆ ನಾವು ಸ್ವಲ್ಪ ಕಷ್ಟನೇ ನೊಂದಿದ್ದೀವಿ ಸರ್. ಪಾಪ ಅವರೆಲ್ಲ ಕುಡಿತಿದ್ರಲ್ವ, ಅದಕ್ಕೆ ಆಸ್ತಿ ಎಲ್ಲ ವಿಷಯಕ್ಕೆ ಪಾಪ ನಮ್ಮ ತಾಯಿ ತುಂಬ ಕಷ್ಟದಿಂದನೇ ನೊಂದವ್ರೆ ಸರ್. ನಮ್ಗೆ ಸಾಕ್ಬೇಕಾದ್ರೆ ಅಂದರೆ ಗದ್ದೆ ಇದ್ರೂ ಯಾರೇನು ಮಾಡ್ಕೊಟ್ಬಿಡೋಲ್ಲಲ್ವ ಸರ್. ಅವ್ರೇನಿದ್ರು ನಮಗಾಗಿ ಗದ್ದೆ ಎತ್ಕೊಂಡು ಇನ್ನೊಬ್ರು ಕೇಳಿ ಮಾಡಬೇಕು ಅಂತಂದ್ರೆ ಕಷ್ಟನೇ ಇಲ್ವಾ, ತುಂಬ ಕಷ್ಟನೇ ಪಟ್ಟಿದ್ದೀವಿ ಸರ್. ಹೇಳ್ಕೊಂಡ್ರೆ ನೀವು ಕೆಲಸ ಮಾಡಿದ್ದೀರಾ? ವ್ಯವಸಾಯದ ಕೆಲಸ ಎಲ್ಲ? ವ್ಯವಸಾಯ ಅಲ್ಲಿ ತಂದೆ ಮನೇಲೇನು ಮಾಡಲಿಲ್ಲ ಸರ್. ಇಲ್ಲಿ ಗಂಡನ ಮನೇಲಿ ಸ್ವಲ್ಪ ಮಾಡಿದ್ದೀವಿ ಸರ್ ಅಷ್ಟೇ. ರೈತನ ಮದುವೆ ಆಗಕ್ಕೆ ಇಷ್ಟ ಆಯ್ತೇನಮ್ಮ ಸೌಮ್ಯ? ಸರ್ ರೈತ ಆದ್ರೆ ಯಾರಾದ್ರೇನು ಸರ್, ಚೆನ್ನಾಗಿ ನೋಡ್ಕೋರ್ಬೇಕಲ್ವಾ. ಒಳ್ಳೆ ಮನುಷ್ಯ ಅದಿರೋದು ಬೇಕು. ರೈತರ ಅವ್ರೇನು ಮನುಷ್ಯ ಅಲ್ವಾ ಸರ್? ಅಲ್ಲಮ್ಮ, ಈಗ ಒಂದೇ ಸರಿ ಹೊಂಬೇಗೌಡರು ನೋಡ್ತಿದ್ದಾಗೆ ಅವ್ರು ಒಳ್ಳೆ ಮನುಷ್ಯ ಅಂತ ಗೊತ್ತಾಗೋಯ್ತಾ ನಿಮ್ಗೆ? ಅಂದ್ರೆ ಎಲ್ಲರೂ ಹೇಳ್ತಿದ್ರು ಸರ್ ಅವಾಗ. ಅಂದ್ರೆ ನಮ್ಮ 3ನೇ ಓದಿರ್ಲಿಲ್ಲ ಅವರು. ಅಂದ್ರೆ ಹುಡುಗ ಚೆನ್ನಾಗಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಮದುವೆ ಆದ್ರು ಸರ್. ಆಮೇಲೆ ಗಂಡದ ಮನೆ ಸ್ವಲ್ಪ ಅಷ್ಟು ಅತ್ತಿಸ್ವತ್ತು ಚೆನ್ನಾಗಿ ಕಾಣಿಸ್ನಿಲ್ವಲ್ಲ, ಸ್ವಲ್ಪ ತೊಂದರೆಗೀಡಾಗ್ಬಿಟ್ರು. ನಾನೇನು ಮಾಡಿದೆ ಅವಾಗ, ಅಯ್ಯೋ ಯಾವ ಚಂದ ಅಂತ ಕಟ್ಕೊಂಡೇನು, ಒಳ್ಳೆ ಗುಣ ಮುಖ್ಯ ಅಂದ್ಬಿಟ್ಟು ಸ್ವಲ್ಪ ಇವ್ರು ನನಗೂ ನಮ್ಮ ಹಸ್ಬೆಂಡ್ ಸ್ವಲ್ಪ ಏಜ್ ಜಾಸ್ತಿ ಡಿಫ್ರೆನ್ಸ್ ಇತ್ತು ಸರ್. ನಾನು ಆಯಿತು ಪರವಾಗಿಲ್ಲ, ಏಜ್ ಕಟ್ಕೊಂಡೇನು ಚೆನ್ನಾಗಿ ನೋಡ್ಕೊಂಡು ಎಲ್ಲರೂ ಅಂತಿದ್ರು ಚೆನ್ನಾಗಿ ನೋಡ್ಕೋತಾರೆ, ಒಳ್ಳೆ ಹುಡುಗ ಅಂತ ಅಂತಿರಲ್ಲ. ಅದಕ್ಕೆ ನಮ್ಮ ರಿಲೇಟಿವ್ ಇದ್ರು ಸರ್ ಅಲ್ಲಿ, ಅಜ್ಜಿ ಊರೇ ಇದು ಸಿಹಳಿ ಇದ್ರು ನನಗೆ. ಅಲ್ಲೆಲ್ಲ ಹೇಳಿದ್ರಲ್ಲ, ನಮ್ಮ ಮಾವ ನಮ್ಮ ಚಿಕ್ಕಮ್ಮ ಎಲ್ಲ ಇದ್ರಲ್ಲ ಹೇಳಿದ್ರಲ್ವ, ಅದಕ್ಕೆ ಒಪ್ಕೊಂಡೆ ಸರ್. ಹೊಂಬೇಗೌಡ್ರೆ ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಅಪ್ಪ. ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ? ಸರ್ ನಮ್ದು ಬನ್ನೂರು ಹೋಬಳಿ ಸಿಹಳ್ಳಿ ಸರ್. ನಮ್ಮ ತಂದೆ ತಾಯಿ ಎಲ್ಲ ಇದ್ದಾರೆ ಸರ್. ಈಗಲೂ ಯಾವಾಗಲೂ ವ್ಯವಸಾಯನೇ ಸರ್ ಅವ್ರದ್ದು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ಸರ್ ನಂದು 5ನೇ ಕ್ಲಾಸ್ ಓದಿನಿ ಅಷ್ಟೇ ಸರ್. ಓಕೆ. ಆಮೇಲೆ ಜಮೀನು ಎಷ್ಟಿದೆ ನಿಮ್ಗೆ? ಜಮೀನು ಸರ್ ನಮ್ಗೆ ನಮ್ಮ ಅಪ್ಪನ ಭಾಗಕ್ಕೆ ಒಂದು 8 ಎಕರೆ ಬೇಯಿದೆ ಸರ್. ನೀವೆಷ್ಟು ಜನ ಗಂಡು ಮಕ್ಕಳು? 3 ಜನ ಸರ್. ಭಾಗ ಆಗಿಲ್ವಾ? ಇಲ್ಲ ಸರ್, ಜೊತೆಲೇ ಇದ್ದೀವಿ. 3 ಜನ? 3 ಜನ ಇದೆ ಸರ್. ಓಹೋ, ಪರವಾಗಿಲ್ಲ. ಒಟ್ಟು ಕುಟುಂಬ ಸರ್. ನಮ್ಮ ಅಣ್ಣ ಮೇಷ್ಟು ಸರ್, ನಮ್ಮೂರಲ್ಲೇ ಚಾಮುಂಡಿ ದೇವಸ್ಥಾನ ಭಾಗ. ನಮ್ಮ ಅತ್ತಿಗೆ ಲಚ್ಚಾರ್ ಸರ್, ಚಿಕ್ಕಮಂಗ್ಳೂರ್ಲವ್ರೆ. ನನ್ನ ತಮ್ಮ ಬೆಂಗಳೂರಲ್ಲ ಸರ್. ಅವ್ರಿಗೆ ಬನ್ನಳ್ಳಿ ಹುಡುಗಿ ಆಗದೆ, ನಮ್ಮೂರ ಪಕ್ಕನೇ, ಮಂಡ್ಯ ಜಿಲ್ಲೆ. ನೀವು ಒಬ್ಬರೇ ವ್ಯವಸಾಯ ಮಾಡ್ತಿರೋದು? ಒಬ್ಬರೇ ಸರ್. ಏನೇನು ಬೆಳೆ ಇಟ್ಕೊಂಡಿದ್ದೀರಿ ಹೊಂಬೇಗೌಡ್ರೆ? ಸೀಬೆ ನೆಟ್ಟಿದ್ದೀವಿ ಸರ್ 2.5 ಎಕರೆಗೆ. ಕಬ್ಬಿದೆ ಸರ್ ಒಂದು 6-7 ಎಕರೆ. ಖಾಲಿ ಇದೆ ಸರ್ ಭತ್ತ ನೆಡೋಕೆ 1-2 ಎಕರೆ. ಇಷ್ಟೆಲ್ಲ ಫಸಲು ಮಾಡ್ತಾ ಇದ್ದೀವಿ ಸರ್. ಭತ್ತ, ಸೀಬೆ, ಕಬ್ಬು ಸರ್. 3 ಬೆಳೆಯಾ? 3 ಬೆಳೆ ಸರ್. ಬಾಳೆ ನೆಡ್ತಿದ್ದ, ಬಾಳೆ ಮಾರ್ಕೊಳೆ ಬೆಳೆ ಅಂದ್ಬಿಟ್ಟು ಕಬ್ಬು ಹಾಕ್ತೀವಿ ಸರ್. ಈಗ 1-2-3 ವರ್ಷಕ್ಕ ಬಾಳೆ ಬೆಳೆದ, ಈ ಪುನಃ ನೆಟ್ಟರೆ ರೋಗ ಬತ್ತೆ ಅಂದ್ಬಿಟ್ಟು ಈಗ ಬಾಳೆ ಕಿತ್ತಾಕ್ಬಿಟ್ಟು ಕಬ್ಬು ಹಾಕಂದ ಸರ್. ನೀರಿನ ಆಶ್ರಯ ಏನು? ಡ್ರಿಪ್ಪು ಸರ್. ಎಲ್ಲ ಡ್ರಿಪ್ಪು ಸರ್. ಒಂದು 15 ವರ್ಷ ಆಯಿತು. 15 ವರ್ಷದ ಡ್ರಿಪ್ಪ ಸರ್ ಎಲ್ಲ ಹಾಕುವೆ. ಹೌದಾ? ಅಂದ್ರೆ ಬೋರ್ ಇದೆಯಾ? ಬೋರ್ ಇದೆ ಸರ್. ಬೋರ್ ಇದೆ, ಓಪನ್ ಬಾವಿ ಇದೆ. ಈ ಡ್ರಿಪ್ ಮಾಡಿದ್ಮೇಲೆ ಓಪನ್ ಬಾವಿ ನೋಡಿತಲ್ಲ ಸರ್. ಹೌದಾ? ಓಪನ್ ಬಾವಿನಲ್ಲೂ ನೀರು ಇದೆಯಾ? ಕಾವಲಿ ಪಕ್ಕ ಸರ್. ಕಾವಲಿ ಪಕ್ಕನೇ ಇದೆ. ಮತ್ತೆ ಕಾವಲಿ ನೀರು ಬರಲ್ವ ನಿಮಗೆ? ಬತ್ತ ಸರ್. ಪೈಪ್ ಹಾಕಂದಿವಿ ದಡ ನಮ್ದು ಗದ್ದೆ. ಬಾವಿ ತೋಡ್ಸ್ಕೊಂಡು ಪೈಪ್ ಹಾಕಿದೆ ಸರ್ ಡ್ರಿಪ್ ಮಾಡೋಕೆ ಮೊದಲೇ. ಈಗ ಡ್ರಿಪ್ ಮಾಡಿದ್ಮೇಲೆ ಬೋರಿಂಗ್ ಕುಡಿಗಳು ಸಾಕಾಯ್ತು ಸರ್. ಅಲ್ಲಪ್ಪ, ಪಕ್ಕದಲ್ಲಿ ಕಾಲುವೆ ಇತ್ತು, ಒಳಗಡೆನೆ ಬಾವಿ ತೋಡಿಸ್ಕೊಂಡಿದ್ರಿ, ಸಮೃದ್ಧವಾಗಿ ನೀರಿತ್ತು, ಬೋರ್ವೆಲ್ ಅದೇ, ಡ್ರಿಪ್ ಯಾಕೆ ಸರ್? ಈಗ ಬೇಸಿಗೆ ಬಂದ್ರೆ ನೀರು ಸಾಲ್ತಿರಲ್ಲ ಸರ್. ಅದಕ್ಕೆ ಈ ಕಾಲ ನೀರು ನಿಂತ 6 ತಿಂಗಳು ಮಾತ್ರ ಕೊಡೋರು. 6 ತಿಂಗಳು ನೀರು ಕೊಡ್ತಿಲ್ಲ ಸರ್. ಅದರಿಂದ ನಮ್ಮ ಅಣ್ಣ ಆಳುಗಳೆಲ್ಲ ಇರ್ತಿರ್ ಸರ್ ಜಾಸ್ತಿ ಗೈತಿರಾಗ. ಇತ್ತೀಚೆಗೆ ಆಳುಗಳೆಲ್ಲ ಕಮ್ಮಿ ಆಯ್ತಾ ಬಂದ್ರು ಸರ್. ಇನ್ನು ಒಬ್ಬನೇ ಆಯ್ಸೋಕ್ಕಾಗಲ್ಲ ಆರಂಭಕ್ಕೆ ಅಂದ್ಬಿಟ್ಟು ಏನು ಮಾಡಿದ್ರು, ಎಲ್ಲ ಡ್ರಿಪ್ ಮಾಡಿಸ್ಬಿಟ್ರು ಸರ್.
ನಾನು ಒಬ್ಬನೇ ಆರಾಮಕ್ಕಾಗುತ್ತೆ. ಈಗ ಡ್ರಿಪ್ ಆದ್ರೆ ಬರೀ ವಾಲ್ ತೆರಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರ್ತೀನಿ ಸರ್. ಭಾಳ ಸುಲಭ ಅಂತ. ಸುಲಭ ಸರ್, ತುಂಬ ನೀರನ್ನು ಉಳಿಸ್ಬೇಕು ಅಂತ ಡ್ರಿಪ್ ಹಾಕಿಲ್ಲ ನೀವು? ಇಲ್ಲ ಸರ್, ನೀರು ಉಳಿಸೋಕೆ ಒಂದು, ಆಮೇಲೆ ಆಯ್ಸೋಕ್ಕೂ ಸುಲಭ ಸರ್ ಅದು. ಹೌದಾ? ಯಾವುದೇ ಕಾರಣಕ್ಕೂ ನಾನು ಒಬ್ಬನೇ ಆರಾಮ ಮಾಡೋಕಾಯ್ತಲ್ಲ ಸರ್. ಈಗ ಒಬ್ಬನೇ ಮಾಡ್ಕೊಯ್ತಿದ್ದೀನಿ. ಜೊತೆಲಿ ಇದಾರಲ್ಲ ಸೌಮ್ಯ ಅವರು? ಅವರೇ ಸರ್, ಅವ್ರು ಮನೆ ಕೆಲಸ ಮಾಡ್ತಾರೆ, ಹೆವಿ ಅಂದಾಗ ಬರ್ತಾರೆ ಸರ್. ಹೌದಾ? ಹೇಳಿ ಅಮ್ಮ ಸೌಮ್ಯ, ಮನೆಯಲ್ಲಿ ದನ ಕುರಿ ಕೋಳಿ ಆಡುಗಳೈತೆ ಮತ್ತೆ ಹಸುಗಳೈತೆ. 4 ಹಸುಗಳಿದ್ದು ಇವಾಗ ಒಂದು ನಾದ್ನಿಗೊಂದು ಕೊಟ್ಬಿಟ್ಟ ಸರ್, ಹೆಣ್ಮಗ್ಳಲ್ವಾ ಅಂತ. ಇನ್ನೂ 2-3 ಹಸು ಐತೆ ಸರ್. ಅದ್ರಲ್ಲಿ 2 ನಾವು ಹಾಲು ಕರಿತೀವಿ ಸರ್, ನಾವು ನಮ್ಮ ಮನೆಯವರಿಬ್ಬರು ಸೇರ್ಕೊಂಡು. ಅವ್ರಿಗೇನು ಬರೋದು ಲೇಟ್ ಆಯ್ತು ಗದ್ದೆಯಿಂದ ಅಂದರೆ ನಾನು 2 ಕರ್ದ್ಬಿಟ್ಟು ಡೈರಿಗೆ ತಗೊಂಡು ನಾನೇ ಹಾಲು ಹಾಕೊಟ್ಬೋತೇನೆ ಸರ್. ಹುಡುಗರು ನಮ್ಮ ಮಕ್ಕಳು ಚಿಕ್ಕವರು ಅಂದರೆ ಜಾಸ್ತಿ ಗದ್ದೆಗೆ ಜಾಸ್ತಿ ಕೆಲಸ ಇದ್ದಾಗ ಮಾತ್ರ ಹೋಯ್ತೀವಿ ಸರ್. ಇಲ್ಲಾಂದರೆ ಮನೇಲಿ ಕೆಲಸ ಮಾಡ್ಕೊಳ್ಳೋದೇ ಆಯ್ತದೆ. ಹುಡುಗರು ನೋಡ್ಕೊಂಡು ಅತ್ತೆ ಮಾವು ನೋಡ್ಕೊಂಡು ಮಾಡ್ಕೊಳ್ಳೋದೇ ಆಯ್ತದೆ. ಅಲ್ಲಮ್ಮ, ಮುಂಚೆ ಎಲ್ಲ ಏನು ವ್ಯವಸಾಯದ ಕೆಲಸ ಮಾಡಿದವರಲ್ಲ ನೀವು? ಹೌದು ಸರ್. ಅಲ್ವಾ? ಹೌದು. ಈಗ ಮೊದಲನೇ ಬಾರಿಗೆ ಗಂಡನ ಮನೆಗೆ ಹೋಗ್ಬಿಟ್ಟು ವ್ಯವಸಾಯದ ಕೆಲಸ ಅಂದ್ರೆ ಈಗ ಕಪ್ಸವ್ರು ಅಂತಿಂತದಾದ್ರು ಬರಲ್ಲ ಸರ್. ನಮ್ ಕಳಪಳ ಕೇಳೋದು ಅಂದ್ರೆ ನಮ್ದೇನು ಸಿಬಿ ಅಲ್ವಾ ಸರ್, ಸಿಬಿ ಕಿತ್ಕೊಡೋದು ಆ ಥರ ಎಲ್ಲ ಮಾಡ್ತೀವಿ. ಹಣ್ಣು ತಿನ್ಕೋಬೋದಲ್ಲ ಅಂತ ಹಾಗೇನಿಲ್ಲ. ನೋಡ್ರಿ ಗೌಡ್ರೆ, ಸೀಬೆನ ಕುಯ್ಯಕಾರ ಕಳೆ ಕೀಳಕ್ ಬರೋದಿಲ್ಲ ಅಂತ ಅವ್ರೆ. ಅಂದ್ರೆ ಮಿಷಿನ್ ಐತಲ್ವ ಸರ್, ಕಳೆ ಕಟ್ ಮಾಡೋದು ಮಿಷಿನ್ ಐತಲ್ಲ, ಅದ್ರಲ್ಲಿ ಮಾಡ್ಕೊತಾರೆ ಇವರು. ಆಗ್ಲಮ್ಮ, ಸಂತೋಷ. ಈಗ ಅಂದ್ರೆ ನಮ್ಮ ಮಕ್ಕಳು ಚಿಕ್ಕವ್ರು ಇನ್ನು ದೊಡ್ಡವ್ರು ಆದ್ರೆ ಬೇಕಾದ್ರೆ ಹೋಗ್ಬೋದು. ಚಿಕ್ಕವ್ರೆ ಅವ್ರ ಸ್ಕೂಲ್ ಕಳ್ಸಿ. ಬೇಡ ಬಿಡವ, ಒಂಬೇಗೌಡರು ಚೆನ್ನಾಗಿ ಸುಖವಾಗಿ ನೋಡ್ಕೊತಾವ್ರೆ, ಯಾಕೆ ಕಷ್ಟಪಡ್ತೀರಿ? ಈಗ ನೋಡಿ, 1-2 ಹಸು ಇದೆ ಅಂದ್ರೆ ಅಂದ್ರೆ 2 ಹಸು ಕರಿ ಐತೈತೆ, ಇನ್ನೊಂದು ಕರು ಚಿಕ್ಕದೈತೆ, 2 ಆಡುಗಳೈತೆ ಸರ್. 2 ಆಡು, ಕುರಿ ಕೋಳಿ ಕೋಳಿಗಳೈತೆ. ನಮ್ಮ ಕೋಳಿಗಳು 3 ಐತೆ ಸರ್. ಕೋಳಿಗಳ ನಮ್ಮ ತಾತ, ನಮ್ಮ ಅಯ್ಯ ಅಂದ್ರೆ ನಮ್ಮ ಮಾವ, ಅಯ್ಯ ಅಂತ ನೆನದು, ಅವರು ಚೆನ್ನಾಗಿ ಸಾಕ್ತಾ. ಅವ್ರ ಕೈಲಿ ಚೆನ್ನಾಗಿ ಯಾವುದೊಂದು ಚೆನ್ನಾಗಿ ಅಭಿವೃದ್ಧಿ ಐತೆ ಸರ್. ನಾವೇ ಬೇಡ ಅಂತಂದ್ರು ಇರ್ಲಿ, ನಾವು ಕೂತ್ಕೊಂಡು ಏನ್ ಮಾಡೋದು, ಇದನ್ನ ನೋಡ್ಕೋತೀವಲ್ಲ ಅಂತ ನಮ್ಮ ಅಯ್ಯ ಸಾಕ್ತಾರೆ ಸರ್ ಅವರು. ನಮ್ದ ಅತ್ತೆ ಅವರೇ ಸರ್ ಜಾಸ್ತಿ ದನ ಕರುಗಳನ್ನ ನೋಡ್ಕೊಳ್ಳೋದು. ನಮ್ದು ವರ್ಷ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಸ್ವಲ್ಪ ಕೆಲಸ ಮಾಡ್ಕೊಡ್ತೀವಿ. ಅಂದ್ರೆ ನಮ್ಮ ಮನೆಯವ್ರು ಆದ ತಕ್ಷಣ ನಾವು ಕೊಟ್ಟಿಗೆ ಗಿಟ್ಕ ತೊಳೆದು ಗಂಜನೂ ಎಲ್ಲನೂ ತುಂಬ್ಕೊಂಡೋಯ್ತಲ್ಲ ಸರ್. ಆಮೇಲೆ ಹಾಲು ಕರೆದು ತಿಂಡಿ ಕಟ್ಬಿಟ್ಟು ಬಂದಾಗ ಇನ್ನು ಸಂಜೆ ಗಂಟೆ ನಮ್ಮ ಅತ್ತೆ ನೋಡ್ಕೊತಾರೆ. ಅವರು ದನ ಕರಿಗೆ ಹುಲ್ಲು ಹಾಕೋದು, ನೀರು ಕುಡ್ಸೋದು, ತೊಪ್ಪ ತೊಳೆದು ಅದೆಲ್ಲ ನಮ್ಮ ಅತ್ತೆ ಮಾಡ್ಕೊತಾರೆ. ಹೊಂಬೇಗೌಡ್ರೆ, ಅದೇನು ಸೀಬೆ ಗಿಡ ಹಾಕ್ಬಿಟ್ಟಿದ್ರಿ ತಾವು? ಸರ್ ನಮ್ಮ ಅಣ್ಣ ಸ್ವಲ್ಪ ಇದ್ರಲ್ಲಿ ನೋಡ್ತಿಲ್ಲ, ಆನ್ಲೈನ್ ನೋಡ್ತೀವಿ ಸರ್, ವಾಟ್ಸಪ್ಪಲ್ಲಿ ನೋಡ್ತಿರೋ. ಅವಾಗ ಅಷ್ಟಾಯ್ತು ಇಷ್ಟಾಯ್ತು ದುಡ್ಡು ಅನ್ನಂತ ರೈತರುಗಳು ಕೊಡ್ತಿರಲ್ಲ ಸರ್ ಸೀಬೆನಲ್ಲಿ. ಈ ಅದರಿಂದ ಲಾಭ ಬತ್ತಲ್ಲ ಅಂದ್ಬಿಟ್ಟು ನೋಡ್ಬಿಟ್ಟು ಹಾಕ್ತೀವಿ ಸರ್. ಆಯ್ತು. ಯಾವಾಗ ಸೀಬೆ ಹಾಕಿತ್ತಾವು? ಸರ್ 3 ವರ್ಷ ಆಯ್ತು ಸರ್ ಹಾಕಿ. 3 ವರ್ಷ. ಯಾವ ತಳಿ ಅಂತ ಏನಾದ್ರು ಹೇಳ್ಬೋದು? ನಾನು ಹೇಳ್ತೀನಿ ಸರ್, ಅಲಹಾಬಾದ್ ಸಫೇದ ಅಂತ ಸರ್. ಅದು 1300 ಗಿಡಗಳೈತೆ. ಮತ್ತೆ ಇನ್ನೊಂದು ಜಿ ವಿಲಾಸ್ ಅಂತ, ಅದು 1800 ಗಿಡಗಳೈತೆ ಸರ್. ಜಿ ವಿಲಾಸ್ ಅಂತ, ಅದು ಸೀಬೆ ಗಿಡನೇ? ಹೌದು ಸರ್. ಹೇಳಿ ಅಮ್ಮ. 2.5 ಎಕರೆಗೆ ಹಾಕಿದೀವಿ ಸರ್ ಸೀಬೆನ. 2.5 ಎಕರೆ. ಹೇಳವ, ಸಾಲಿಗೆ ಎಷ್ಟು ಅಡಿ ಕೊಟ್ಟಿದ್ದೀರಿ ಗಿಡದಿಂದ ಗಿಡಕ್ಕೆ? 5ರಿಂದ 6. ನೀವ್ ಹೇಳ್ರಿ ಗೌಡ್ರೆ. ನಾನು ಹೇಳ್ತೇನೆ ಸರ್. ಸಾಲಿನ ಸಾಲ್ಗ ಸರ್ 6 ಅಡಿಗೆ 5 ಅಡಿಗೆ ಹಾಕದ ಸರ್. 6 ಹಾಕದ ಸರ್ ಜಿ ವಿಲಾಸು. 6 ಅಡಿಗೆ ಹಾಕವ್ರೆ ಸರ್. ಇನ್ನೊಂದು ಅಲಹಾಬಾದ್ ಸಫೇದ್ ಸರ್, ಅದು 8 ಅಡಿಗೆ ಹಾಕಿದೆ ಸರ್. ಒಳ್ಳೇದು. ಇನ್ನೇನೇನು ಬೆಳೆ ಇದೆ ನೋಡವ, ಪಟ್ಟಿ ಬರ್ಕ ಬಂದಿದ್ದೀರಲ್ಲ, ಹೇಳ್ಬಿಡಿ ಅದ್ರ ಜೊತೆನಲ್ಲಿ. ಅಂದ್ರೆ ಡಾಕ್ಟರ್ ಸಾಯಿಲ್ ಎಲ್ಲ ಯೂಸ್ ಮಾಡ್ತೀವಿ ಅಂತ ಸರ್ ನಾವು. ಹೌದು, ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತೀವಿ. ಅಂದ್ರೆ ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ, ಬರೀ ಕೊಟ್ಕೆ ಗೊಬ್ಬರ ಹಿಂಗೆ ಜೀವಾಮೃತ ಇದು ಎಲ್ಲ ಮಾಡೋದೇ ನಮ್ಮ ಭಾವ ಅವರು ಸರ್. ಅವ್ರು ಏನೇನು ಮಾಡ್ಬೇಕಂತ ಇವ್ರು ಹೇಳ್ಕೊಡ್ತಾರೆ, ಇವ್ರು ಅದನ್ನ ಮಾಡ್ತಾರೆ ಸರ್. ಅವರು ಕೆಲಸ ಮುಗಿಸ್ಕೊಂಡು ಅವ್ರು ಹಣ್ಣು ಮಾರ್ಕೊಂಡು ಬಂದು ಇದನ್ನೆಲ್ಲ ಹೇಳ್ಕೊಡ್ತಾರೆ. ಅವ್ರದ್ದು ಫ್ರೀ ಇದ್ರೆ ಅವರು ಕೆಲಸ ಎಲ್ಲ ಮಾಡ್ಕೊಡ್ತಾರೆ ಸರ್. ಹೇಳಿ ಗೌಡ್ರು. ಸರ್ ಫಸ್ಟ್ ಟ್ರ್ಯಾಕ್ಟರ್ ಸಾಯಿಲ್ ಆಗ್ತದೆ ಸರ್, ಅಲ್ಲಿಂದ ಜೀವಾಮೃತ ಅದು ಮಾಡಿದೆ ಸರ್. ಇದೆಲ್ಲಾನು ಸಾವಯವದಲ್ಲೇ ಮಾಡ್ತಾ ಇದ್ದೀವಿ ಸರ್. ಅದ್ಯಾಕೆ ಸಾವಯವದಲ್ಲೇ ಬೆಳಿಬೇಕು ಸೀಬೆನ ಅಂತ ಆಸೆ? ನಮ್ಮ ಅಣ್ಣ ಜಾಸ್ತಿ ಪ್ರೀತಿ ಮಾಡ್ತಾರೆ ಸರ್. ರೋಗ ಬರಬಾರ್ದು ಜನಗಳಿಗೆ, ರೋಗ ಇಲ್ದೇ ಇನ್ನು ತಿಂತಿರೋದೆಲ್ಲ ರಾಸಾಯನಿಕದಿಂದ ಹೆಲ್ತ್ಗೂ ಹಾಳಾಗುತ್ತಲ್ವ ಸರ್. ಇದು ಮಾಡ್ಕೊಂಡು ತಿಂದ್ರೆ ಹೆಲ್ತ್ಗೇನು ಪ್ರಾಬ್ಲಮ್ ಇರಲ್ಲ ಅಂದ್ಬಿಟ್ಟು ಇದನ್ನ ಜಾಸ್ತಿ ರಾಸಾಯನಿಕನ ಯೂಸ್ ಮಾಡಿ. ಭತ್ತದಾಗಿಗೂ ಸಹ ನಾವೇನು ರಾಸಾಯನಿಕ ಗೊಬ್ಬರ ಏನು ಹಾಕಲ್ಲ ನಾವು, ಬರೀ ಈ ಥರದ್ದೇ ಹಾಕೋದು ಸರ್. ಹೌದು. ಅಲ್ಲವಾ, ಬರೀ ಹಟ್ಟಿ ಗೊಬ್ಬರ ಹಾಕ ಬೆಳೆದ್ಬಿಟ್ರೆ ಹೆಚ್ಚಿಗೆ ಇಳುವರಿ ಬರೋದಿಲ್ಲ, ಹೊಟ್ಟೆಗೆ ತಿನ್ನಕ್ಕೆ ಕಾಳು ಪಾಳು ಏನೋ ಸಿಗೋದಿಲ್ಲ ಅಂತಾರಲ್ಲ, ಹಂಗೇನು ಅನಿಸ್ತಾ ಇಲ್ವ ನಿಮಗೆ? ಇಲ್ಲ ಸರ್. ಅದು ನಮ್ಗೆ ಕಮ್ಮಿ ಬೆಳೆ ಬಂದರೂ ಸಾವಯವದಲ್ಲಿ ಬೆಳೆ ತಿನ್ಬೇಕು ಸರ್. ನಮ್ಗೆ ಜಾಸ್ತಿ ಲಾಭ ಆಸೆ ಮಾಡೋಕೆ ಹೋದ್ರೆ ನಮಗೆ ರೋಗ ಇರಲ್ಲ ಸರ್. ನೋಡಿ, ಈಗ ಸೀಬೆ 3 ವರ್ಷ ಆಯ್ತು ಬೆಳೆದ ಅಲ್ವಾ? ಈಗ ಸಸಿಗಳನ್ನೆಲ್ಲ ಎಲ್ಲಿಂದ ತಂದ್ರಿ? ಆಂಧ್ರದಿಂದ
ತಗೊಂಬಂದ್ರಿ. ಗೊತ್ತಾಗಿಲ್ಲ ಸರ್, ಆಂಧ್ರದಿಂದ ನಮ್ಮ ಅಣ್ಣ ತರಿಸೋದು ಸರ್. ಆಯ್ತು, ಸಂತೋಷ. ಈ ಬೇಡ, ಏನ್ ತೊಂದರೆ ಇಲ್ಲ. ಆಂಧ್ರದಿಂದ ತಗೊಂಬಂದ್ರಿ, ಎರಡನ್ನೂ ಅಲ್ಲಿಂದೇ ತಂದಿಲ್ಲ. ಒಂದ್ ಸಸಿಗೆ ಏನ್ ರೇಟ್ ಆಯ್ತು ಅಂತನಾರು ₹80 ಒಂದ್ ಸಸಿಗೆ. ಸರ್. ಆಯ್ತು. ಯಾವ ಗಿಡನೂ ಹೋಗ್ಲೇ ಇಲ್ವಾ? ಇಲ್ಲ ಸರ್, ಹೋಗಿತ್ತು ಗಿಡ ತಿಳ್ತಾಳ್ಗೆ. ಇನ್ನೊಂದ್ಸಾರಿ 300 ಗಿಡ ತಂದು ನೆಡ್ಸೋದು ಸರ್. ಮತ್ತೆ ನೆಡ್ಸಿದ್ರಿ. ಆಮೇಲೆ ಯಾವ ತರಹ ನೆಟ್ರಿ? ನೀವೇ ನೆಟ್ಟಿರ್ಬೇಕು, ಹೇಳಿ ಒಂದ್ಸಲ. ಗುಂಡಿ ಹೊಡ್ಕೊಂಡ್ರ? ಫಸ್ಟ್ ಇಟಾಚಿಲ್ ಗುಂಡಿ ತೆಗಿಸ್ತಾ ಸರ್. ಇಟಾಚಿ ಒಂದೊಂದು ರೆಡಿ ಗುಂಡಿ ತೆಗಿಸ್ತಾ, ಅದ್ರ ಮೇಲೆ ಒಂದೊಂದು ಎಕರೆ ಗೊಬ್ಬರ ಸೋದ ಸರ್. ಗೊಬ್ಬರ ಸೋದ್ಬಿಟ್ಟು ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಮೇಲೆ ಆಮೇಲೆ ಸೊಸೆ ಕುಣಿತ ಸರ್. ಸೊಸೆ ಕುಣಿದ ಮಣ್ಣು ಎಳೆದೆ ಮುಚ್ಚಿ ಡ್ರಿಪ್ ಬಿಟ್ಟ ಸರ್. ಹೌದಾ? ಅಷ್ಟೇ ಸರ್. ಆಮೇಲೆ ಗೊಬ್ಬರ ಗೂಡು ಎಲ್ಲ ಏನ್ ಕೊಡ್ತೀರಿ ಸರ್? ಈಗ ಸಾವಯವ ಡೈಲಿ ನಾನು ಗಂಜಲ ಕೊಟ್ಟಿಗೆ ತೊಳಿತಾರೆ ಸರ್ ಇವರು. ದಿನ ಒಂದು 8 ಚೋಲ್ಗೆ ಗಂಜಲ ಇತ್ತು ಸರ್, ಡೈಲಿ ತುಂಬ್ಕತೀನಿ. ನಮ್ಮ ಗದ್ದಲ ಒಂದು 10 ಎಕರೆಗೆ ಒಂದು 20 ಡ್ರಮ್ ಮಾಡಿದೀವಿ ಸರ್. ಆ ಡ್ರಮ್ಗೆ ತಗೋಗಿ ಎಲ್ಲ ಒಯ್ತೀವಿ ಸರ್. ತೊಪ್ಪೆ ಗಂಜಲ ಎಲ್ಲ ಕಲಸಿ ಒಂದು 10 kg ಹಾಕ್ತಾ ಇರ್ತೀನಿ ಸರ್ ಎಲ್ಕ ಆದ್ಮೇಲೆ ಒಂದು ಇದು ಬರುತ್ತೆ ಸರ್, ಇದು ಏನು ಆಮೇಲೆ ಕಾಳುಗಳೆಲ್ಲ ಪುಡಿ ಮಾಡಿಸಿ ಅವೆಲ್ಲ ಹಾಕ್ತೀವಿ ಸರ್. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ, ಅದು ಹಸಿರು ಮೆಣಸಿಗೆ ಮಜ್ಜಿಗೆಲ್ಲಿ ಅದೆಲ್ಲ ಮಾಡಿ ರೋಗ ಏನಾರ ಚುಕ್ಕಿ ಏನೋ ಕಂಡ್ರೆ ಸ್ಪ್ರೇ ಮಾಡಿ ಅದನ್ನು ಮಾಡ್ತಾರೆ ಸರ್. ಇನ್ನೊಂದ್ಸರಿ ಹೇಳವ ಅದೇನು ಅಂತ ಸರ್? ಶುಂಠಿ ಹಸಿರು ಮೆಣಸಿಕಾಯಿ ಹಾಕೊಂಡು ಮಜ್ಜಿಗೆ ಹಾಕ್ಬಿಟ್ಟು ಹುಳಿ ಹಾಕ್ಬಿಟ್ಟು ಅದನ್ನ ಸ್ಪ್ರೇ ಮಾಡೋದು ಸರ್. ಅದನ್ನ ಶುಂಠಿ ಹಸಿರು ಮೆಣಸಿನಕಾಯಿ ಅವೆರಡನ್ನ ನೀವೇ ರುಬ್ಕೊಟ್ಟಿರಾ? ನಾವು ರುಬ್ಕೊಡ್ತೀವಿ ಸರ್. ತುಂಬಾ ಮನೆಯಲ್ಲಿ ಮಾಡ್ಕೊಡ್ತೀವಿ. ಇಲ್ಲ ಅಂತ ನಮ್ಮ ಮನೆ ಮುಂದೆ ಕಡೆನೆ ಮಾಮೂಲಿ 4 ಮಿಲ್ ಐತಲ್ಲ ಸರ್, ಅಲ್ಲೂ ಆಡ್ಸ್ಕೊಡ್ತೀವಿ. ತುಂಬಾ ಜಾಸ್ತಿ ಆದ್ರೆ ಅದನ್ನ ತಗೊಂಡೋಗಿ ಡ್ರಮ್ ಗುಂಡಿ ಹಾಕಿ ಕಾಳುಗಳೆಲ್ಲ ಇರ್ತಾವಲ್ಲ ಸರ್, ಅದನ್ನೆಲ್ಲ ಹಾಕಿ ಔಷಧಿಗೆಲ್ಲ ಸ್ಪ್ರೇ ಮಾಡೋದು ಸರ್. ಪರವಾಗಿಲ್ಲ. ಸ್ಪ್ರೇ ಮಾಡಿದ್ರೆ ಏನು ರೋಗ ಗೀಗ ಬರೋದಿಲ್ಲ ಅಂತ. ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಇನ್ನೂ ಒಂದು 3-4 ಪದಾರ್ಥ ಹಾಕ್ತಿವಿ ಸರ್. ಅದು ಹೌದಾ? ನಮ್ಮ ನಾಟಿ ತಳಿಗಳನ್ನ ಅದು ಹಾಕಿ ಮಜ್ಜಿಗೆ ಹಾಕ್ತಿವಿ ಸರ್. ಒಂದು 10 ಲೀಟರ್ ಹಾಲು ತಗೊಬಂದು ಅದು ಹಾಕ್ಬಂದು ಮಜ್ಜಿಗೆ ಎಲ್ಲ ಮೊಸರಾದ್ಮೇಲೆ ಇವೆಲ್ಲ ಕಲಸಿ ಒಂದು ವಾರ ತಿರಿತಾ ಇರ್ತೀವಿ ಸರ್. ಒಂದು ವಾರ ತಿರ್ದಾದ್ಮೇಲೆ ಗದತ ಮಡಗಿ ಪೈಪ್ ಮೂಲಕ ಬಿಟ್ಬಿಡ್ತಾರೆ ಬಿಡ್ಬೇಕಾದ್ರೆ. ಇಲ್ಲ ಅಂತ ಒಂದೊಂದ್ಸರಿ ಸ್ಪ್ರೇ ಮಾಡುವಂತದಾದ್ರೆ ಸ್ಪ್ರೇ ಮಾಡ್ತಾರೆ. ಇಲ್ಲ ಡ್ರಿಪ್ ಮೂಲಕ ಕೊಡ್ಬೇಕಾದ್ರೂ ಹಂಗೆ ಕೊಡ್ಬೋದು ಸರ್. ಅದನ್ನ ಒಂದೊಂದ್ಸರಿ ಕೊಡ್ಬೋದಲ್ರಿ? ಕಷ್ಟ ಬಿದ್ದಾಗ ಸ್ಪ್ರೇ ಮಾಡಿರಿ. ಗಿಡದ ಮೇಲೆ ಬೀಳ್ಬೇಕಲ್ಲ ಸರ್, ಅದಕ್ಕೆ ಬೀಳ್ಬೇಕು ಅಂತದಕ್ಕೆ ಮಾತ್ರ ಸ್ಪ್ರೇ ಮಾಡ್ತೀವಿ. ಈಗ ಹಾಕಿದ ಎಷ್ಟು ವರ್ಷಕ್ಕೆ ಫಸಲು ಶುರುವಾಯ್ತು ಸಿಬೆ? ಸರ್ 1 ವರ್ಷ ಗಿಡನೇ ಬೆಳಿಬೇಕು ಸರ್. ಅದ 1 ವರ್ಷ ಗಿಡ ಬೆಳೆದು ಆಮೇಲೆ ಫಲ ಬಿಡುತ್ತೆ ಸರ್. ಬಿಡ್ತಾ ಇರುತ್ತೆ ಫಸ್ಟ್ ಕಸಿ ಗಿಡ, ಆದ್ರೂ ಬಿಟ್ರೆ ಭಾರ ತಳಿಲ್ಲ ಸರ್ ಕಡ್ಡಿ. ಫಸ್ಟ್ ಗಿಡ ಬೆಳೆಸ್ಬೇಕು. ಫಸ್ಟ್ ಗಿಡ ಬೆಳೆಸ್ಬೇಕು ಸರ್. ಅಂದ್ರೆ ಮೊದಲಿಗೆ ಬಂದಿರೋ ಹೂವು ಕಾಯಿ ಎಲ್ಲ ಕಟಿಂಗ್ ಮಾಡ್ತಾ ಇರ್ಬೇಕು ಸರ್. ಕಟಿಂಗ್ ಮಾಡ್ತಾನೆ ಇರ್ಬೇಕು ಸರ್. ಕಟಿಂಗ್ ಮಾಡ್ತಾ ಇರ್ಬೇಕು ಸರ್. ಅಲ್ಲೇ ಗಿಡನ ಕಟಿಂಗ್ ಮಾಡಿಸಿ ಯಾವ ಕಾಯಿ ಕಡಿಮೆ ಆಗುತ್ತೆ ಸರ್, ಅದನ್ನ ಮತ್ತೆ ಗಿಡ ಎಲ್ಲ ಕಟಿಂಗ್ ಮಾಡಿ ಹೊಸ್ದಾಗಿ ಬಂದು ಎಲ್ಲ ಇದು ಮಾಡಿಸಿದ್ಮೇಲೆ ಕಾಯಿ ಚೆನ್ನಾಗಿ ಮತ್ತೆ ಬಿಟ್ಟು ಏನೇನ್ ಟೈಮ್ ಬಿಡ್ತಾ ಇರುತ್ತೆ ಸರ್. ಹಿಂಗೆ ಈ ಟೈಮ್ ಬಿಡುತ್ತೆ ಈ ಟೈಮ್ ಬಿಡಲ್ಲ ಅಂತ ಏನಿಲ್ಲ, ಅದು ಹಂಗೇನೆ ಯಾವಾಗ ಹೋದ್ರೂ ಸೀಬೆಕಾಯಿ ಸಿಗುತ್ತೆ ಸರ್. ಅದು ಕಟಿಂಗ್ ಮಾಡಿದಾಗ ಸ್ವಲ್ಪ ಸಿಗಲ್ಲ, ಯಾಕಂದ್ರೆ ಅದು ಕಟಿಂಗ್ ಮಾಡಿದ ಚಿಗರಿ ಅದು ಹೂ ಬಿಟ್ಟು ಕಾಯಿ ಬಿಟ್ಟು ಕಾಯಿ ಆಗೋಷ್ಟ್ರೊಳಗೂ ಟೈಮ್ ತಡೀತಲ್ವ ಸರ್. ಅಂತ ಟೈಮಲ್ಲಿ ಸಿಗಲ್ಲ. ಕಟಿಂಗ್ ಮಾಡಿದಾಗ ನೀವು ಬಿಟ್ಕೊಂಡ್ರೆ ಬೆಳಿತಾನೆ ಇರ್ತದೆ. ಅಂದ್ರೆ ಗಿಡ ಕಾಂಡದಿಂದ ಚೆನ್ನಾಗಿ ದಪ್ಪ ಬೇರೆ ಉಳ್ಕೊಂಡ್ರೆ ಎಷ್ಟೇ ಕಾಯಿರು ತಡ್ಕೊತದೆ ಅಲ್ವ, ಅದನ್ನು ಗಿಡ ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಅವಾಗ ಕಟಿಂಗ್ ಮಾಡ್ಕೊತಾ ಇರ್ತೀವಿ. ಈಗ ಒಂದು ನೀವು ಹಟ್ಟಿ ಗೊಬ್ಬರ ಹಾಕ್ತೀರಿ, ಆಮೇಲೆ ಈಗ ಏನೇನೋ ಹೇಳಿದ್ರಲ್ಲ ಶುಂಠಿ ಬೆಳ್ಳುಳ್ಳಿ ಅದು ಸ್ಪ್ರೇ ಮಾಡೋದು ಸರ್. ಸ್ಪ್ರೇ ಮಾಡ್ತೀರಿ. ಆಮೇಲೆ ಬೇರೆ ಬೇವಿನ ಹಿಂಡಿ ಎರೆಹುಳಿನ ಗೊಬ್ಬರ ಅದು ಹಾಕ್ತೀವಿ ಸರ್. ಅದನ್ನ ಹಾಕ್ತೀವಿ ಭೂಮಿಗೆ. ಹಾಕ್ತೀವಿ ಸರ್. ಅಂದ್ರೆ ಎರೆಹುಳು ಸಾಕಿದ್ದೀರಾ? ಎರೆಹುಳ ಅದ್ರಲ್ಲೇ ನಾವು ಸಾವಯವ ಮಾಡ್ತೀವಿ ಸರ್. ಅಲ್ಲೇ ಕೆದಕದಾಗ ಸಿಗ್ತೇವೆ ಸರ್. ನಮ್ಮ ಭೂಮಿನ ಸಳ್ಳ ಮಾಡ್ಬಿಡುತ್ತೆ ಸರ್. ನಾವು 3 ವರ್ಷ ಆಯ್ತು ಸರ್ ಅದು ಮಾಡೋಕೆರ್ಗೆ. ನಮ್ಮ ಭೂಮಿ ಕೆರೆದ ಎಲ್ಲ ಸಳ್ಳ ಸರ್ ಭೂಮಿ. ಅಂದ್ರೆ ನೀವು ಭೂಮಿ ಉಳುಮೆ ಮಾಡ್ತಿಲ್ವ? ಉಳುಮೆ ಮಾಡ್ತೀರಿ ಸರ್. ಕಳೆ ಪಳೆ ಎಲ್ಲ ಕಳೆ ಸರ್ ಒಂದು ಇಪ್ಪನೆಲ್ಲ ಕಡ್ಡಿ ಕುಯ್ಯುವಂಥದ್ದು ಒಂದು ಮಿಷಿನ್ ಅದ ಚಿಕ್ಕದು. ರೈತರಿಗೆ ಗೊತ್ತಾಗಬೇಕು, ಅದು ಹೇಳಿದ್ರೆ ಗೊತ್ತಾಯ್ತು ಸರ್. ಅಂಥದ್ರಲ್ಲಿ ಎಲ್ಲಾನ ಹಿಂಗ ಹೊಡಿತೀವಿ ಸರ್. ಅದು ನಮ್ಮ ಕುಳಲ್ಲಿ ಕೂದಂಗೆ ನಾನು ಉಣ್ಣು ಮಾಡ್ತೀವಿ ಸರ್. ಅದು ಒಂದು ಗೇಣಿ ಇರಲಿ ಒಂದು ಮೊಳ ಇರಲಿ ಅದೆಲ್ಲ ಅಲ್ಲೇ ಕೂದು ಅಲ್ಲೇ ಹಾಕುತ್ತೆ ಸರ್. ಭೂಮಿ ಮೇಲೆ ಹಾಕ್ತೀವಿ. ಭೂಮಿ ಮೇಲೆ ಹಾಕ್ತೀವಿ ಸರ್. ಅಂದ್ರೆ ಈಗ 3 ವರ್ಷದಿಂದ ನೀವು ಸೀಬೆ ನೆಟ್ಟಾವಲಿಂದ ಉಳುಮೆನೆ ಮಾಡಿಲ್ಲ ಸರ್. ಮಣ್ಣಲ್ಲಿ ಈಗ ತುಂಬಾ ಮೃದುವಾಗ್ಬಿಟ್ಟದೆ. ಹೌದು ಸರ್. ಫಸ್ಟ್ 5 ಸರ್ ಟಿಲ್ಲರ್ ಅದ ಸರ್ ಅಲ್ಲಿ ಮನೇಲೆ. ಟಿಲ್ಲರ್ ತಂದು 1-2 ಮೈ 3 ಮೈ ಹೊಡೆದ ಸರ್. ಆಮೇಲೆ ಬೇರ್ ಕಟ್ ಆಯ್ತಿದ್ರೆ ರೋಗ ಬತ್ತ ಗಂಟು ರೋಗ ಅಂತ ಗೊತ್ತಾಯ್ತು ಸರ್. ಅದರಿಂದ ಈಗೇನ್ ಮಾಡ್ತಾವೆ, ಬರೀ ಕಳೆ ಹೋದ್ರೆ ಸಾಕು ನಾವು ತಿರ್ಗಾಡೋಕೆ ಅನ್ಬಿಟ್ಟು ಆ ಥರ ಹೊಡಿತಾರೆ ಸರ್ ಕಳೆನ. ಸೀಬೆ ಹಣ್ಣು ಕುಯ್ಯಕ್ ಬರ್ತಾರಲ್ಲ ಯಜಮಾಂತಿ, ಅವಾಗ ಕಾಲು ಒಳ್ಳೆ ಮೃದುವಾಗಿರ್ಲಿ ಮಣ್ಣಿನ ಮೇಲೆ ಇಟ್ರೆ ಅಲ್ವಾ? ಹೇಳಿ ಮೇಡಮ್, ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಹಣ್ಣು ಬಿಟ್ಟವೆ? ಯಾಕೆಂದ್ರೆ ನೀವೇ ಎಲ್ಲ ಕುಯ್ಯೋದು. ಚೆನ್ನಾಗಿ ಬಿಡ್ತಿದ್ಯಾ ಹಣ್ಣು? ಬಿಟ್ಟಂಗೆ ಸರ್ ಅದು ಒಂದೊಂದ್ಸರಿ. ಅಂದ್ರೆ ನಾವು 4-5 ಹಂಗೆಲ್ಲ ಸಿಗುತ್ತೆ ಒಂದೊಂದ್ಸರಿ. ಹಂಗೆ ಹಣ್ಣು ಸಿಕ್ತಂಗೆ. ಆಮೇಲೆ ಇವಾಗೆಲ್ಲ ಗಿಣಿಗಳು ಕಾಟ ಅಲ್ವಾ, ಚೆನ್ನಾಗಿರೋ ಒಂಚೂರು ಕುಟುಂಬ ಮಾಡಿದ್ರೆ ಅದನ್ನೇ ಯಾರೇನು ವ್ಯಾಪಾರಕ್ಕೆ ಅಂತ ತಗೊಳ್ಳಲ್ಲ ಸರ್. ಅದನ್ನ ನಾವು ಒಂದೊಂದ್ಸರಿ ಬಿಟ್ಬಿಡ್ತೀವಿ. ಹಂಗೆ ಬೇರೆ ಹಣ್ಣು ಹಂಗೆ ಮಾಡೋದು ತಿನ್ಬಿಡುತ್ತೆ, ವೇಸ್ಟ್ ಮಾಡುತ್ತೆ ಅಂತ ಹಣ್ಣು ಆಗಿರೋದ ಕಿತ್ಕೊಳ್ಳೋದೇ ಇಲ್ಲ ಸರ್. ಹಂಗೆ ಗಿಡದಲ್ಲೇ ಬಿಟ್ಬಿಡ್ತೀವಿ. ಅಂದ್ರೆ ಗಿಣಿ ತಿನ್ಕೊಳ್ಳಿ ಅಂದ್ರೆ ಅದನ್ನ ಕಿತ್ಕೊಂಡ್ರೆ ನಾವು ಬೇರೆ ಹಣ್ಣು ತೂತ್ ಮಾಡುತ್ತೆ, ಅದ್ರ ಬದಲು ಅದನ್ನ ತಿನ್ಕೊಂಡು ಇದು ಮಾಡ್ಕೊಳ್ಳಿ ಅಂತ
ಗಿಣಿ ಏನು ಓಡ್ಸಕ್ ಹೋಗಲ್ವೇ ಗೌಡ್ರೆ? ಸರ್ ಅದೆಷ್ಟು ಒಂದು ಇಲ್ಲಿ ಅಂತ ಓಡ್ಸಕ್ ಆಯ್ತದೆ. ಅಲ್ವಾ? ನಮ್ಮ ತಾತನು ನಮ್ಮ ಅಯ್ಯನ ಅಲ್ಲಿ ಹೋಗಿ ಸ್ವಲ್ಪ ಕಾಯ್ಕೊತಾ ಇದ್ರು ಸರ್ ಅವಾಗ. ಇವಾಗ ಸ್ವಲ್ಪ ಮಂಡಿನೋ ಜಾಸ್ತಿ ಆಗ್ಬಿಟ್ಟೈತಲ್ಲ, ಇವಾಗೆಲ್ಲೂ ಹೊರಗಡೆ ಹೋಗಲ್ಲ. ಆಗ ಅವರೇ ತೋಟ ಕಾಯ್ಕೊತಾ ಇದ್ರು. ಈಗ ನಿಮ್ಮ ಅಣ್ಣ ಹೋಗಿ ಮಾರ್ಕ ಬರ್ತಾರೆ ಸೀಬೆ ಹಣ್ಣು ಅಂತಂದ್ರಿ, ನೀವ್ಯಾಕೆ ಹೋಗಲ್ರಿ? ಸರ್ ನನಗೆ ಬೆಳಗ್ಗೆ ಹೊತ್ತು ಕೆಲಸ ಜಾಸ್ತಿ ಸರ್, ಗದ್ದೆ ಹತ್ರ ಕೆಲಸ ಮಾಡ್ಬೇಕು. ಅವ್ರಿಗೆ ಸ್ಕೂಲ್ಗೆ ಹೋದ್ರೆ 10 ಗಂಟೆ ಹೊತ್ತು ಮಾರ್ಕ ಬರ್ತಾರೆ ಸರ್. ಹೌದಾ? ಎಲ್ಲಿ ಮಾರ್ತಾರೆ, ಹೇಗೆ ಮಾರ್ತಾರೆ? APMC ಮಾರ್ಕೆಟಲ್ಲಿ ಮಾರ್ತಾರೆ ಸರ್. ಹೌದಾ? ಅಥವಾ ಯಾರಾದ್ರೂ ನೇರವಾಗಿ ಖರೀದಿ ಮಾಡೋರ್ನ ಯಾರನ್ನಾರು ಪರಿಚಯ ಮಾಡ್ಕೊಂಡು ಗ್ರಾಹಕರಿಗೆ ನೇರವಾಗಿ ಮಾರ್ಬೇಕು ಅಂತ ಸರ್ ಅವರು. ಹೌದಾ? ನೇರವಾಗಿ ಮಾರ್ತಾರೆ. ಹೌದಾ? ಡೈಲಿ ಕುಯ್ ಕೊಡ್ತೀನಿ ಸರ್. ಎಷ್ಟು ಬರುತ್ತೆ ಒಂದ್ ದಿನಕ್ಕೆ ನೀವು ಕುಯ್ದ್ರೆ? ಸರ್ ಅದು ಗಿಡದಲ್ಲಿ ಹೆಂಗ್ ಸಿಗ್ತಾ ಇರ್ತಾ ಹಂಗೆ ಕುಯ್ತೀನಿ ಸರ್. ಒಂದ್ 10 ಕ್ರೇಟ್ 15 ಕ್ರೇಟ್ ಗಂಟೆ ಕುಯ್ದೀವಿ. ದಿನ ಮಾತ್ರ ಕಾಯಮಾಗ ದಿನ ತಪ್ಪು ಜನ ಕುಯ್ತಾ ಇರ್ತದೆ ಸರ್. ಅವ್ರು ಡೈಲಿ ಮಾರ್ಬೇಕಲ್ಲ, ಸ್ಕೂಲ್ಗೆ ಹೋಗುತ್ತೆ ಮಾರ್ಬಿಟ್ಟು ಬರೋಕೆ ಸರ್. ಆಯ್ತು, ಪ್ರತಿ ದಿವಸ ಬರುತ್ತೆ? ಬರುತ್ತೆ ಸರ್. ಈ ಕಟಿಂಗ್ ಮಾಡಿದ ತಕ್ಷಣ ಒಂದ್ ಸ್ವಲ್ಪ ಹೂ ಬರೋ ಗಂಟ ಕಮ್ಮಿ ಆಯ್ತದೆ ಸರ್, ತೆಳ್ಳಗೆ ಸಿಗ್ತಾ ಇರ್ತವೆ. ಒಂದ್ ತಿಂಗಳು ಮಾತ್ರ ಕಮ್ಮಿ ಆಯ್ತದೆ. ಆಮೇಲೆ ಶುರುವಾದ್ರೆ ಹೊಸ ಒಂದ್ 2 ಕ್ರೇಟ್ ಆದ್ರೂ ಸಿಗುತ್ತೆ ಸರ್ ಕಮ್ಮಿ ಅಂದ್ರೆ. ಸಾವಯವದಲ್ಲಿ ಬೆಳೆದಿರೋ ಸೀಬೆ ಅಂತಲೇ ಮಾರ್ತೀವಿ ಸರ್, ಪರಿಚಯ ಆಗದೆ. ಹೌದು ಸರ್, ಆ ಥರ ಬೋರ್ಡ್ನೇ ನ್ಯಾಮಿನೇಷನ್ ಮಾಡಿಸ್ಕೊಂಡೆ ಮಾಡ್ತಾರೆ ಸರ್. ನೋಡಿದ್ರಾ? ತೋಟಕ್ಕೆ ಏನಾದ್ರು ಹೆಸರು ಮಾಡಿಕೊಂಡಿದ್ದೀರಾ? ಇಲ್ಲ ಸರ್, ಆ ಥರ ಏನಿಲ್ಲ. ಮತ್ತೆ ಈಗ ನಿಮ್ಮ ಅಂದ್ರೆ ನಮ್ಮ 3 ಜನಕ್ಕೆಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತು ಇವರು ಅಂತಂದ್ರೆ, ಇವ್ರು ಸಾವಯವನೇ ಮಾಡೋದು, ರಸಾಯನ ಬಳಸಲ್ಲ ಇವರು ಅಂತ ಎಲ್ಲ ಗೊತ್ತು ಸರ್. ಆಮೇಲೆ ನಮ್ಮ ಮನೆ ಹತ್ರ ನಮ್ಮ ಭಾವನ ಕೇಳ್ಕೊಂಡು ತುಂಬಾ ಜನ ಬರ್ತಾರೆ. ಇದಕ್ಕೆ ಬಾಳೆ ಬೆಳೆದಿರಲ್ಲ, ಯಾವ್ದಕ್ಕೆ ಏನ್ ಹಾಕ್ಬೇಕು ಅಂತ ಕೇಳ್ಕೊಂಡು ನಮ್ಮ ಮನೆಗೆ ಬರ್ತಾರೆ ಸರ್. ಏನ್ ಧಾರಣೆಗೆ ಮಾರ್ತೀರಿ 1 kg? ಸರ್ 80 ರೂಪಾಯಿ 90 ರೂಪಾಯಿಂದ ಮಾರ್ತೀವಿ ಸರ್. ಅದು 2 ಬ್ಯಾಚ್ ಮಾಡ್ಕೊತಾರೆ, ಸಣ್ಣದು ಬೇರೆ ದಪ್ಪಳದ ಬೇರೆ ಸರ್. ದಪ್ಪಳದ 80-90 ಗಂಟೆ ಮಾರ್ತಾರೆ ಸರ್. ಆ ಸಣ್ಣದು 50-60-40 ಕೊಡ್ತಾರೆ ಸರ್. ಹೌದಾ? ಅದು 2 ಬ್ಯಾಚ್. ಅದೇ 2 ತಳಿ ಎಷ್ಟು ಹೇಳಿದ್ವಲ್ಲ ಸರ್, ಒಂದು ತಳಿ ಜಾಸ್ತಿ ದಪ್ಪ ಐತೆ ಸರ್, ಇಷ್ಟು ದಪ್ಪ ಬರುತ್ತೆ. ಇನ್ನೊಂದು ಸೈಜು ಮಾಮೂಲಿ ಮೀಡಿಯಂ ಸೈಜ್, ಆ ಸೈಜ್ ಬರುತ್ತೆ ಸರ್ ಅದು. ಹಾಗಾಗಿ ನೀವೇ ಹೊಲದ ಮಟ್ಟದಲ್ಲೇನೆ ದಪ್ಪದು ಸಣ್ಣದು ಬೇರೆ ಮಾಡಿ ಮನೆ ಕಿತ್ತೀವಿ ಸರ್. ಮನೆ ಕಿತ್ಕೊಂಡು ಸರ್, ಮನೇಲಿ ನಮ್ಮ ಅಣ್ಣ ಬಂದು ಸ್ಕೂಲಿಂದ ಬರ್ತಾರೆ ಸರ್ ನೈಟು. ಆಗ ಬಂದು ಅವರೇ ಪೇಪರ್ ಹಾಕಂದು ಎಲ್ಲ ಚೇಂಜ್ ಮಾಡ್ಕೊತಾರೆ ಸರ್. ಸಣ್ಣ ಬೇರೆ ದಪ್ಪ ಬೇರೆ ಅವ್ರು ರೆಡಿ ಮಾಡ್ಕೊಂಡು ಮಡಿಕತ್ತಾರೆ ಸರ್. ಒಳ್ಳೇದು. ಈಗ ಆದಾಯಕ್ಕೆ ಅಂತ ಸೀಬೆ ಹಾಕಿದ್ನಿ, ದುಡ್ಡು ಬರುತ್ತೆ ಅಂತ ಅಲ್ವಾ? ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಎಷ್ಟು ಬರುತ್ತೆ ಏನಾದ್ರು ಲೆಕ್ಕ ಇಟ್ಟಿದ್ದೀರಾ? ಸರ್ ಇಲ್ಲ, ನಮ್ಮ ಅಣ್ಣನೇ ಎಲ್ಲ ನೋಡ್ಕೋದು, ನಾನು ಕಿತ್ಕೊಂಡ್ ಕೊಡೋದು ಅಷ್ಟೇ ಸರ್. ವಾ, ಈ ಮೇಡಮ್ಗೆ ಗೊತ್ತಿರ್ಬೇಕು ಏನೋ. ನಾವು ದೊಡ್ಡವರು ನಮ್ದೇನು ಕೇಳಲ್ಲ ಸರ್ ಅವ್ರನ್ನ. ಹೌದಾ? ಪ್ಲೇಟ್ 1,000 ಸಿಗುತ್ತೆ ಅಂತ ಅಂದ್ರೆ ಇಷ್ಟು ಅದೊಂದು 25 kg ಕ್ಯಾರೆಟ್ ಇರ್ತಾರೆ, ಇಷ್ಟು ಅಂದಾಜು ಅಂತ ನಾವು ಹಾಕೊಂಡಿರ್ತೀವಿ ಅಷ್ಟೇ. ಅವ್ರೇನು ಹೇಳಲ್ಲ, ನಾವು ಏನು ಕೇಳೋಕ್ಕಾಗಲ್ಲ ಸರ್. ಒಳ್ಳೇದು, ಕೇಳಿದ್ರೆ ಹೇಳ್ತಾರೆ ಸರ್. ಅಲ್ಲ ಆದಾಯ ಬರ್ತಾ ಇದೆ ಅನ್ನೋದು ಈಗ ನಿಮಗೆ ಗೊತ್ತಾಗ್ತಾ ಇದೆ. ಆಯ್ತಮ್ಮ. ಈಗ ಸೌಮ್ಯ ಅವರೇ ಹೇಳಿ ಸರ್. ಮನೆ ತುಂಬಾ ಜನ ಅಲ್ವಾ? ಹಳ್ಳಿನಲ್ಲಿ ಒಟ್ಟು ಕುಟುಂಬಗಳೇ ಇವತ್ತು ಬಹಳ ಕಡಿಮೆ ಆಗ್ತಾ ಇದೆ ಅಲ್ವಮ್ಮ? ಈಗ ನೀವು ಖುಷಿಯಾಗಿದ್ದೀರಾ ಎಲ್ಲರ ಜೊತೆ? ಚೆನ್ನಾಗಿದ್ದೀನಿ ಸರ್. ಏನಾದ್ರು ಸಣ್ಣ ಪುಟ್ಟ ವೈಮನಸ್ಸುಗಳು ಜಗಳಗಳು ಬಂದ್ರೆ ಹೇಗೆ ಪರಿಹಾರ ಮಾಡ್ಕೋತೀರಿ? ಅಂದ್ರೆ ನಾವೇ ಸೋರ್ಸ್ಕೊತೀವಿ ಸರ್ ಹೆಂಗಾರ ಅಂದ್ರೆ ನಮ್ಮ ವಾರ್ಗಿತವರು ತುಂಬಾ ದೂರದಲ್ಲಿದ್ದಾರೆ ಅಲ್ವಾ ಸರ್, ಅವ್ರಗಳ ಬಗ್ಗೆ ನಾವೇನು ಅನ್ಕೋಗಲ್ಲ. ಬರೋದು ಅಪರೂಪಕ್ಕೆ ಬರ್ತಾರೆ ಇದ್ದವ್ರು ಮಟ್ಟ ಅವರು ಏನೋ ಆ ಥರ ನಮ್ಮನ್ನ ಆ ಥರ ಏನು ದೃಷ್ಟಿಯಿಂದ ನೋಡಿಲ್ಲ. ಬಟ್ ನಾವೆಲ್ಲ ಚೆನ್ನಾಗಿದ್ದೀವಿ ಸರ್ ಅಲ್ವಾ? ವಿಶೇಷವಾಗಿ ಅತ್ತೆ ಸೊಸೆ ಅಂದ್ರೇನೆ ಸ್ವಲ್ಪ ಕಷ್ಟ. ನಮ್ಮ ಅಮ್ಮನ ಎಲ್ಲಿ ಸ್ವಲ್ಪ ಅವ್ರ ಪಾಡ್ಗೆ ಅವ್ರ ದನ ಕರುಗಳನ್ನ ನೋಡ್ಕೊತಾ ಇರ್ತಾರೆ. ಏನು ಅವ್ರ ಕೈಲಿ ಅವ್ರೇನು ಫ್ರೀಯಾಗಿ ಏನು ಕುತ್ಕೊಳ್ಳಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ ಅಲ್ವಾ? ಅಂದ್ರೆ ಹೊಂಬೇಗೌಡ್ರ ತನಕ ಏನು ದೂರ ತಗೊಂಡು ಹೋಗಲ್ಲ ನೀವು? ಇಲ್ಲ, ನೀವೇ ಪರಿಹರಿಸ್ಕೊಬೋದು. ಸಂತೋಷವಾಗಿದ್ದೀರಾ ಅಮ್ಮ? ಹೌದು ಸರ್, ಚೆನ್ನಾಗಿದ್ದೀವಿ. ಮನೆ ಕೆಲಸ ಜಾಸ್ತಿ ಅಥವಾ ಮನೆಯಲ್ಲಿ ತುಂಬಾ ಒತ್ತಡ ಹಾಗೆ ಹೀಗೆ ಅಂತ ನಿಮ್ಗೆ ಏನಿಲ್ಲ ಸರ್, ಮಾಮೂಲಿ ಎಲ್ಲರ ಮನೇಲಿ ಇದ್ದಿದ್ದಾರೆ ಸರ್, ಮಾಡ್ಕೊಂಡು ಹೋಗ್ಬೋದು, ಏನು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಹೊಂಬೇಗೌಡ್ರ ಈಗ ಸೀಬೆನಲ್ಲಿ ಆದಾಯ ಬರ್ತಾ ಇದೆ. ಒಂದು 10 ಕ್ರೇಟು, ಒಂದು ಕ್ರೇಟಿಗೆ 1,000 ಅಂತಂದ್ರೂ 10 ಕ್ರೇಟ್ ಕೊಯ್ದ್ರೆ ಒಂದು 10,000 ದುಡ್ಡು ಬರುತ್ತೆ ಅಲ್ವಾ? ಅಂದ್ರೆ ಪ್ರತಿನಿತ್ಯ ನಿಮಗೆ ಸೀಬೆಯಿಂದ ಆದಾಯ ಬರ್ತಾ ಇದೆ, ನಷ್ಟ ಅಂತ ಆಗಿಲ್ಲ, ಯಾವತ್ತು ಮಾರೋದಕ್ಕೆ ಕಷ್ಟ ಅಂತ ಆಗಿಲ್ಲ. ಪರವಾಗಿಲ್ಲ. ಈಗ 2ನೇ ಪ್ರಧಾನವಾದ ಬೆಳೆ ತಮ್ಮದು ಕಬ್ಬು ಸರ್ ಅಲ್ವಾ? ಹೇಗೆ ಬೆಳಿತೀರಿ ಕಬ್ಬನ್ನ? ಎಷ್ಟು ಎಕರೆ ಹಾಕ್ತೀರಿ ಸರ್? ಕಬ್ಬು ಒಂದು 6 ಎಕರೆ 7 ಎಕರೆ ವರ್ಷಕ್ಕೆ ಹಾಕ್ತಾ ಇರ್ತೀವಿ. ಒಂದು 2 ಎಕರೆ ಮಾರ್ಕೊಳಕ್ಕೆ ಹಿಡಿತಾ ಇರ್ತೀವಿ ಸರ್. 2 ಎಕರೆ 3 ಎಕರೆ ಮಾರ್ಕೊಳಕ್ಕೆ ಹಿಡಿತಾ ಇರ್ತೀವಿ. ಆಗ ಮಾರ್ಕೊಳಕ್ಕೆ ಹಿಡಿದಾಗ ಕಬ್ಬು ಚೆನ್ನಾಗಿ ಬರ್ತದೆ ಸರ್, ಇಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಸರ್. ಅದು ಮಾರ್ಕೊಳಕ್ಕೆ ಹಿಡಿದ್ರೆ ಚೆನ್ನಾಗಿ ಬರ್ತದೆ. ಫಸ್ಟ್ ಬಾಳೆ ಹಾಕ್ತಿದ್ದು ಕಬ್ಬು ಹಾಕ್ತದೆ ಸರ್. ಬಾಳೆ ಹಾಕ್ತಿದ್ದಾಗ ರೋಗ ಬಂದ್ಬಿಡ್ತಿತ್ತು, ಬರೀ ಬಾಳೆನೇ ಹಾಕಿದ್ರೆ. ಕಬ್ಬು ನೆಟ್ರು ಬರೀ ಕಬ್ಬು ನೆಟ್ರು ಇಲ್ಲ ಬರೀ ಬರಲ್ಲ ಸರ್. ಮತ್ತೆ ಒಂದ್ಸರಿ ಬಾಳೆ ಒಂದ್ಸರಿ ಕಬ್ಬು ಹಾಕ್ತೀವಿ ಸರ್. ಹಾಗೆ 3 ಬೆಳೆ 4 ಬೆಳೆ ಬೆಳಿತೀವಿ. ಆಮೇಲೆ 3 ಬೆಳೆ 4 ಬೆಳೆ ಕಬ್ಬು ಬೆಳಿತೀವಿ ಸರ್. ಕಬ್ಬಲ್ಲೂ 3 ಕೂಳೆ ತನಕ ತಗೋತೀರಾ? ಇಲ್ಲ ಸರ್, ನಮ್ದು ಹೊಲಗಾಡ್ ಸರ್, ಅದು 2 ಸರಿ ಸರ್. 3ನೇದಕ್ಕೆ ಚೆನ್ನಾಗಿ ಬರಲ್ಲ, ಸ್ವಲ್ಪ ಗಂಡ್ಬುಳ ಏನಾರು ಬೀಳುತ್ತೆ ಸರ್.
ಬಾಳೆ 3 ಕೂಳೆ ತಗೋತೀರ? ಇಲ್ಲ ಸರ್, ಬಾಳೆನೂ ಎರಡು. ಹಾಂ, 3ನೇ ಕುಳಗಾರ ತರಲಿವರೆಗೆ ಬಂದ್ಬಿಡುತ್ತೆ ಸರ್. ಅಲ್ವೇ? ಹಾಂ. ಈಗ ಕಬ್ಬಲ್ಲಿ ತಳಿ ಯಾವುದು ಅಂತ? ಸರ್ 517 ಅಂತ ಈಗ ಹೊಸ ತಳಿ ಸರ್, ಹೊಸ ತಳಿ 2 ವರ್ಷದಿಂದ ಅದು ಬೆಳೆದಿದೆ ಸರ್. ಈಗ ಏನದು 5 ಅಡಿ ಪಟ ಮಾಡಿ ಬೆಳಿತೀರಾ? ಸರ್ ಇಲ್ಲ, ನಾವು 4 ಅಡಿ 4 ಅಡಿ ಪಟನ ಸರ್. ಅಲ್ವಾ? ಹಾಂ ಹಾಂ. ತುಂಡು 3 ಗೆಣ್ಣಿಂದ ಅಥವಾ 1 ಗೆಣ್ಣಿಂದ ಹೇಗೆ? ಸರ್ ಇಲ್ಲ, ನಾವು 2 ಗಿಣ್ಣು 3 ಗಿಣ್ಣು ಸರ್. ಗಿಣ್ಣು ಉದ್ದಾಗಿದ್ರೆ 2 ಗಿಣ್ಣು ಕೊಡೈತೆ ಸರ್. ಗಿಣ್ಣೆ ತುಂಡಾಗಿದ್ರೆ 3 ಗಿಣ್ಣು ಸರ್. ನೀವು ಬೆಳೆದಿರೋ ಬೆಳೆನಲ್ಲಿ ಬಿತ್ತನೆ ತಗೋತೀರಾ? ಸರ್ ನಮ್ಮ ಕಬ್ಬು ಚೆನ್ನಾಗಿದೆ, ನಮ್ಮ ಬಿತ್ತನೆ ಮಾಡ್ತೀರಾ? ಸ್ಟಾರ್ಟಿಂಗ್ ತಗೊಂಡಾಗ ಹೊರಗಡೆ ತಗೋತೀನಿ ಸರ್. ಹೊರಗಡೆ ಈಗ ಯಾವ್ದು ಹೊಸ ತಳಿ ಬಂದಾವೆ ಅಂತಾರ ಸರ್, ಅದೊಂದೆರಡು ಪಾತಿನ ಇಟ್ಕೊಂಡು ಬಿತ್ತನೆ ಮಾಡ್ಕೊಂಬಂತ ಇದ್ದೀನಿ ಸರ್ ಈಗ. ಅಲ್ವಾ? ಕಬ್ಬು ಈಗ ಅದು ಸಾವಯವದಲ್ಲೇ ತಾವು ಬೆಳೀತಾ ಇರೋದು? ಅದಕ್ಕೇನು ರಾಸಾಯನಿಕ ಹಾಕಲ್ಲ? ಇಲ್ಲ ಸರ್, ಹಾಕೋದಿಲ್ಲ. ಆಗ್ತಿಲ್ಲ ಸರ್, 3 ವರ್ಷ ಆಯ್ತು. ಮತ್ತೆ ಅಲ್ಲಿಗೆ ಏನೇನು ಹಾಕಿರಿ? ಸರ್ ಅಲ್ಲಿಗೆ ನಾನು ಈಗ ತೊಪ್ಪ ಗಂಧ ಮನೇಲಿ ತೊಳೆದ್ಬಿಟ್ಟು ತುಂಬ್ಕತ್ತೀನಿ ಸರ್. ಅದೇ ಅದು ಸೀಬೆ ಗಿಡಕ್ಕೆ ಆಗೋಯ್ತು? ಇಲ್ಲ ಸರ್, ಕಬ್ಬುಗೂ ಅದೇ ಸರ್. ಕಬ್ಬುಗೂ ಅದೇ? ಕಬ್ಬುಗೂ ಅದೇ. ಪುನಃ ಡಾಕ್ಟರ್ ಸೈಲ್ ಸರ್, ನೆಟ್ ಸರ್ಪ್ ಅಂತ ಬಂದಿದೆ, ಅದ್ರ ಜೊತೆ ಅದನ್ನು ಬಿಡ್ತೀನಿ ಸರ್. ಆಯ್ತು. ಆಮೇಲೆ ಕಬ್ಬನ್ನು ಡ್ರಿಪ್ಪಲ್ಲೇ ಬೆಳೆದಿದ್ದೀರಾ? ಹೌದು ಸರ್, ಎಲ್ಲಾನು ಡ್ರಿಪ್ಪಲ್ಲೇ ಸರ್ ನಾವು ಹಾಕಿರೋದು. ಕಬ್ಬು ಡ್ರಿಪ್ಪಲ್ಲೇ? ಡೈರಿ ಹುಲ್ಲು ಸಹ ದನಿಗೆ ಬೆಳೆದಿವಲ್ಲ ಅದ್ರಲ್ಲೂ ಡ್ರಿಪ್ಪ ಸರ್. ಹೋಗತ್ತಾಗಿ. ಒಳ್ಳೇದು. ಅದು ಡ್ರಿಪ್ಪೆ. ಕಬ್ಬಿಂದ ಹೇಳಿ ಫಸ್ಟ್. ಸರ್ ಕಬ್ಬುಗೆ ಫಸ್ಟ್ ಏನ್ ಮಾಡ್ತೀವಿ ಸರ್, ನೆಡ್ತೀವಿ, ನೆಟ್ಬಿಟ್ಟು ಪೈಪ್ ಬಿಡ್ತು ಸರ್. ಆ ಪೈಪಲ್ಲೇ ನಾವು ಸಾವಯವ ಕೊಟ್ಕೊತಾ ಇರ್ತೀವಿ ಸರ್. ಆಯ್ತು. ಈ ನೆಟ್ ಸರ್ಪು ಡಾಕ್ಟರ್ ಸೈಲು ಫಸ್ಟ್ ಡಾಕ್ಟರ್ ಸೈಲ್ಸ್ ಕೊಟ್ಟ ಸರ್. ಈ ನೆಟ್ ಸರ್ಪ್ನವ್ರು ಬಂದು ಇದು ಚೆನ್ನಾಗಿ ಬಂತು ಅದಕ್ಕಿಂತಲೂ ಕೊಡಿ ಅಂದ್ರೆ ಸರ್, ಅದು ಕೊಡ್ತಾ ಇದ್ದೀವಿ ಸರ್ ಈಗ. ಆಯ್ತು. ಆಮೇಲೆ ಸರ್ ಈಗ ಇದೇನು ಮಾಡ್ತೀನಿ ಅಂದರೆ ಈ ತೊಪ್ಪ ಗಂಧ ಇರುತ್ತಲ್ಲ ಸರ್, ಅದು ಒಂದು 10 kg ತೊಪ್ಪ, 10 kg ಗಂಧ, ಅದ್ರ ಜೊತೆಲಿ ಕಾಳಿನ ಪುಡಿ, 1-2 kg ಬೆಲ್ಲ ಸರ್, ಒಂದು 550 ಲೀಟರ್ ನೀರಿಗೆ ಅದು ಹಾಕಿ ಕೊಡ್ತಾ ಇರ್ತೀನಿ ಸರ್. ಯಾವಾಗಲೂ ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ನನಗೆ ಯಾವಾಗ ಬಿಡು ಆಯ್ತಾ ಇರುತ್ತಾ ಅವಾಗ ಕೊಡ್ತಾ ಇರ್ತೀನಿ ಸರ್. ಈಗ ಕಬ್ಬಿನ ಬೆಳವಣಿಗೆ ಎಲ್ಲ ಚೆನ್ನಾಗಿರುತ್ತಾ? ಚೆನ್ನಾಗಿದೆ ಸರ್, ಸ್ವಲ್ಪ ಕಮ್ಮಿ ಸರ್. ತಿಂಡಿ ಹಾಕೋದಕ್ಕೂ ಸಾವಯವದಕ್ಕೂ ಕಮ್ಮಿ ಸರ್ ಅದು. ಅಲ್ವಾ? ಅಕ್ಕಪಕ್ಕದವ್ರು ಏನು ಕಮ್ಮಿ ಹಿಂಗೆ ಬೆಳಿತೀರಿ ಅಂತಾರೆ. ನಮಗೆ ಲಾಭ ಕಮ್ಮಿ ಆದ್ರೂ ಖರ್ಚು ಕಮ್ಮಿ ಆಯ್ತಲ್ಲ ಸರ್. ಅದರಿಂದ ನಿಮಗೂ ಹಂಗೆ ಅನ್ಸುತ್ತಾ? ನಮ್ಮ ಯಜಮಾನ್ರೆ ಹಿಂಗೆ ಬೆಳೆದವರಲ್ಲ ಕಬ್ಬು ನೋಡಿ ಅಕ್ಕಪಕ್ಕ ಅಂದ್ರೆ ನಮ್ಮ ತಂದೆ ಬರಲಿ ಸರ್. ಈ ಥರ ನಾವು ರಾಸಾಯನಿಕ ಅಂದ್ರೆ ಇವ್ರ ಥರ ಏನು ಬೆಳೆಯಲ್ಲ ಸರ್ ನಮ್ಮ ಕಡೆ. ಅಲ್ಲಿ ಜಾಸ್ತಿ ರಾಸಾಯನಿಕ ಮಾಡ್ಕೊಂಡು ಆಲೆ ಮನೆಗಳು ಜಾಸ್ತಿ ನಮ್ಮ ಅಣ್ಣವ್ರು ಇಟ್ಕೊಂಡಿದ್ದಾರೆ ಸರ್ ಅವರು. ಅಲ್ಲಿ ಜಾಸ್ತಿ ಇವರು ಬೇರೆ ಕಬ್ಬು ಬೆಳೆಯೋದು, ಆ ಕಡೆ ಬೇರೆ ಕಬ್ಬು ಬೆಳೆಯೋದು ಸರ್. ಆ ಥರ ನಾವು ಸ್ಟಾರ್ಟಿಂಗ್ ಬಂದಾಗ ಇದೇನು ನೀವು ಈ ಥರ ಬೆಳಿತಾರೆ, ನಮ್ಮನೆಲ್ಲ ಆ ಥರ ಬೆಳಿತೀರ ನಾನು ಸ್ಟಾರ್ಟಿಂಗ್ ಹೇಳ್ತಿದ್ದೆ ಸರ್. ಈಗ ಯಾವ್ದು ಸರಿ ಅನ್ಸುತ್ತೆ ನಿಮಗೆ? ಅಂದ್ರೆ ಖರ್ಚು ಕಡಿಮೆ ಆಗ್ಬೇಕು ಅಂದ್ರೆ ಇದೆ ಸರಿ ಸರ್. ಅಂದ್ರೆ ಕಬ್ಬು ಚೆನ್ನಾಗಿ ಬೆಳಿಬೇಕು ಅಂತ ಆದಾಯ ಬೆಳಿಬೇಕು ಅಂದ್ರೆ ಅದಕ್ಕೂ ಖರ್ಚು ಜಾಸ್ತಿ ಐತೆ. ಅಂದ್ರೆ ರಾಸಾಯನಿಕ ಗೊಬ್ಬರಕ್ಕೂ ಅದಕ್ಕೆ ತಿಂಡಿಗೆಲ್ಲ ಕೊಡ್ಬೇಕಲ್ವ ಸರ್, ಅದಕ್ಕೂ ಆಳುಗಳೆಲ್ಲ ಕೊಡ್ಬೇಕು, ಅದಕ್ಕೂ ನೀರೆಲ್ಲ ಹಾಯಿಸ್ಬೇಕು, ಅದಕ್ಕೂ ತುಂಬಾ ಇದೆ ಖರ್ಚೆ ಅಲ್ಲವಾ? ಈ ಕಬ್ಬಿನ ಬೇಸಾಯದ ವಿಚಾರದಲ್ಲಿ ನೀವು ಯಜಮಾನ್ರನ್ನ ಸಪೋರ್ಟ್ ಮಾಡಿರೋ ನಿಮ್ಮ ಅಣ್ಣನ ಸಪೋರ್ಟ್ ಮಾಡಿರೋ ಅಂತ ಯಾರದ್ ಸರಿ ನಿಮ್ಗೆ ಅನಿಸ್ತದೆ ಹೇಳಿ? ಅದು ನಾವು ಇವ್ರದ್ದು ಪರವಾಗಿಲ್ಲ ಅನ್ಸುತ್ತೆ. ಹೌದಾ? ಅಂದ್ರೆ ಕಬ್ಬು ಚೆನ್ನಾಗಿರುತ್ತಾ? ದಷ್ಟಪುಷ್ಟವಾಗಿ ಹಾಲು ರುಚಿಯಾಗಿರುತ್ತಾ? ಬೆಲ್ಲ ಚೆನ್ನಾಗಿರುತ್ತಾ? ಹೇಗೆ ಅಂದ್ರೆ ನಾವು ಫ್ಯಾಕ್ಟ್ರಿ ಹೊಡಿತಲ್ಲ ಸರ್ ಕಬ್ನ. ಮನೆ ಸಲುವಾಗಾರು ಹಸಿ ಬೆಲ್ಲ ಮಾಡಿಸ್ಕೊಂಡು ತಿನ್ನೋದಲ್ಲ? ಇಲ್ಲ ಸರ್, ಮಾಡೋದಿಲ್ಲ. ಬೇಕು ಅಂದ್ರೆ ಆರ್ಗಾನಿಕ್ ಬೆಲ್ಲ ಅಂತ ತಗೋತೀವಿ ಸರ್ ಅದನ್ನ. ಹೌದಾ? ಹೇಳಿ ಗೌಡ್ರ. ಮಂಡ್ಯಕ್ಕೆ ಹೋದ್ರೆ ಮಣ್ಣ ತಗೋತಾರ ಸರ್ ಆರ್ಗಾನಿಕ್ನೇ. ಅವ್ರು ಮಾರಕ್ ಹೋಯ್ತಾರಲ್ಲ ಅಲ್ಲೇ ಸಾವಯವ ಬೆಲ್ಲ ತತ್ತರ ಸರ್. ಹೌದಾ? 5 kg ಆಮೇಲೆ ನಾವು ಇದಕ್ಕೆ ಹಾಕ್ಬೇಕಲ್ಲ ಸರ್ ಡ್ರಮ್ಗೆ, ಆಗ್ಲೂ ಕಪ್ ಬೆಲ್ಲ ತತ್ತರ ಸರ್. 20 kg ಅಷ್ಟ ಸರಿ ಹೋದಾಗ. ಅಲ್ಲ, ಈಗ ನೀವು ಬೆಳೆದಿರೋ ಕಬ್ಬಿಂದ ರಸ ತೆಗೆದು ಬೆಲ್ಲ ಯಾವತ್ತೂ ಮಾಡಿಲ್ಲ ಸರ್, ಮಾಡಿಲ್ಲ. ಅದನ್ನ ಕೆಲವ್ರು ಅಂತಾರೆ ಸರ್, ನೀವು ಸಾವಯವ ಮಾಡ್ತೀರಿ, ನೀವು ಯಾಕೆ ಹಂಗ ಬೆಲ್ಲ ಕಡಿಬಾರ್ದು ಅಂತ. ನಮ್ಗೆ ಆಮೇಲೆ ಹತ್ರ ಇಲ್ಲ, ಆಮೇಲೆ ನಮ್ಮ ಅಣ್ಣ ಸ್ಕೂಲ್ ಕೊಡೈತಾರೆ ಸರ್, ಅದರಿಂದ ಕೆಡಿಸಿ ಮಾರೋಕ್ಕಾಗಲ್ಲ ಸರ್ ನಾವು. ಆಯ್ತಪ್ಪ. ಈಗ 1 ಎಕರೆಗೆ ಖರ್ಚೇನಾಗತ್ತೆ ಹೇಳಿ ಸರ್? 1 ಎಕರೆಗೆ ಒಂದು 6-7 ಸಾವಿರ ರೂಪಾಯಿ ಸಾಕು ಸರ್. ಅಷ್ಟೇನಾ? ಅಷ್ಟೇ ಸರ್. ಈ ಗಂಧ ತೊಪ್ಪ ಹಾಕ್ತಾ ಇರ್ತೀವಿ ಸರ್, ಈ ನೆಟ್ ಸರ್ಪು ಡಾಕ್ಟರ್ ಸೈಲ್ ಅಂತ ಅದ ಸರ್, ಅಷ್ಟು ಮಾತ್ರ ಖರ್ಚು ಅಷ್ಟೇ ನಮ್ಗೆ. ಇನ್ನು ಮಿಕ್ಕದು ಗಂಧ ತೊಪ್ಪೆ ಈ ಬೆಲ್ಲ ಇದರಲ್ಲೇ ಮಾಡ್ತೀವ ಸರ್. ಅಲ್ಲ ಕಣ್ರಿ ಒಂಬೇಗೌಡ್ರೆ, ಮಧ್ಯದಲ್ಲಿ ಉಳುಮೆ ಮಾಡೋದಿಲ್ವೇ ಸರ್? ಕೂಳೆ ಆದ್ರೆ ಒಂದ್ಸಾರಿ ಮಾಡಲ್ಲ ಸರ್. ನಾನು ಕಬ್ಬು ಬೆಳೆದ್ಬಿಟ್ರೆ ಮಳೆ ಬೆಳೆ ಇಟ್ಕೊಂಡು, ಇಲ್ಲ ಅಂದ್ರೆ ಉಳ್ತೀನಿ ಸರ್. ಉಳೋದು ನೀವೇ ಉಳ್ಕತ್ತೀರಾ? ನಾವು ಉಳ್ತೀನಿ ಸರ್. ಉಳಕ್ ನಿಮ್ಮ ಹತ್ರ ಎತ್ತೆಲ್ಲ ಗಾಡಿ ಐತೆ ಸರ್. ಇದೆಯಾ? ಮತ್ತೆ ಹೇಳಲೇ ಇಲ್ಲ ನೀವು, ಬರೀ ಹೊಸ ಹೇಳಿದ್ರಿ. ಅಂದ್ರೆ ಮನೇಲಿ ಇಷ್ಟು ಸಾಕೊಂಡಿರೋದು ನಾವು ಅಂತ ಸರ್. ಅಂದ್ರೆ ಇವ್ರು ಹೊರಗಡೆ ಡೈಲಿ ಬೆಳಿಗ್ಗೆ ಹತ್ಕೊಂಡು ದನ ಕಟ್ಟಾಕ್ಬಿಟ್ಟು ಹಾಲು ಕಾಯಿಲ್ಲ ನೀವು ಸೇರ್ಕೊಂಡು ಹಾಲು ಕರೆದ್ಬಿಟ್ಟು ಕೊಟ್ಟಿಗೆ ತುಂಬ್ಕೊಂಡು ಗಂಜನ ತಗೊಂಡು ಹೋದ್ರೆ ಸರ್, ನೀವು ಬರೋದೇ ಸಂಜೆ 7 ಗಂಟೆ 6:30 ಅಷ್ಟು ಆಗುತ್ತೆ ಸರ್. ಆಯ್ತು ಕಣವ, ಮಾತ್ರ ನಿಮ್ ಲೆಕ್ಕ, ಎತ್ತೆಲ್ಲ ಒಂಬೇಗೌಡ್ರ ಲೆಕ್ಕ ಅಂತಲಾ? ಅಂದ್ರೆ ಅವು ಜಾಸ್ತಿ ಹೊರಗಡೆ ಗದ್ದಲಿ ಇರ್ತವಲ್ಲ ಸರ್, ಅದಕ್ಕೆ ಅದು ಹೇಳಲಿಲ್ಲ, ಲೆಕ್ಕಕ್ಕೆ ಸೇರಿಸ್ಕೊಂಡಿಲ್ಲ ಅವನ. ಹೇಳಿ ಗೌಡ್ರೆ. ನಾಸ್ ಆಗ್ತಿದ್ದು ಅಷ್ಟೇ ಸರ್ ಅವ್ರು ಹೇಳಿದ್ರು. ಬೆಳಿಗ್ಗೆ ಏನ್ ಮಾಡ್ತೀನಿ ಸರ್, 5 ಗಂಟೆಗೆ ಹೇಳ್ತೀವಿ ಇಬ್ರು. 5 ಗಂಟೆಗೆ ಎದ್ದು ಏನ್ ಮಾಡ್ತೀವಿ, ಸೊಪ್ಪೆಲ್ಲ ತುಂಬ್ಕೊತೀನಿ ಸರ್ ಗಾಡಿಗೆ, ಗದ್ದೆ ಹತ್ರ ತಗೋತೀನಿ. ಬೆಳಗ್ಗೆ ಎದ್ದವರು ಕಸನಂಗೆ ಹೊಡಿತಾರೆ ಸರ್. ಹೊಡೆದ್ಬಿಟ್ಟು ಒಂದ್ಸಾರಿ ನೀರು ಹಾಕ್ತಾರೆ ಸರ್ ಕೊಟ್ಟಿಗೆಗೆ. ಆ ಗಂಧೆ ಒಂದು ಕುಂಡಿ ಮಾಡ್ತೀನಿ ಸರ್ ಮನೆ ಒಳಗೆ. ಆ ಗಂಧೆಯನ್ನು ತುಂಬ್ಕೊಂಡು ಡ್ರಮ್ ಮಾಡಿದ್ದೀನಿ ಸರ್, ಒಂದು 50 ಲೀಟ್ರ್ ಇಡುವಂತದ, 25 ಲೀಟ್ರ್ ಹಾಕತ್ತೀನಿ ಸರ್ ಗಾಡಿಗೆ. ಅಲ್ಲಿ ಎತ್ಕೋಕು ಈಜೆ ಐತ ಗದತ್ತ ಅಂತ ಆಗ ತುಂಬ್ಕೊಂಡು ಸರ್ ತೊಪ್ಪ ಗಂಧೆಲ್ಲ ಅಂತಂದು ಮನೆ ಗದ್ದೆಗೆ ಹಾಕ್ತೀನಿ ಸರ್ ಯಾವಾಗ ಡ್ರಮ್ಗೆ.
ಆಯ್ತು. ಗಾಡಿನಲ್ಲಿ ಸೌಮ್ಯ ಅವ್ರನ್ನ ಕೂರಿಸ್ಕೊಂಡು ಹೋಗಿದ್ದೀರಿ ಸುಮಾರು ಸರ್ ಹೋಗಿದ್ದೀವಿ. ಹೋಗಿದ್ದೀರಾ? ಚೆನ್ನಾಗಿರುತ್ತಲ್ವ ನಾವು ಎತ್ತಿನ ಗಾಡಿ ಒಳಗಡೆ ಹೋಗೋದು? ಯಾವ ಕಾರೇನ್ ಹೋಯ್ತಾ ಇರ್ತಾರೆ ಸರ್. ಯಾವ ಕಾರೇನ್ ಮಾಡಕ್ಕಾದ್ರ ಮುಂದೆ ಅಲ್ವ ನಾವು? ಹೌದು ಸರ್. ಅಲ್ಲ ನಾನು ಹೇಳ್ತಿದ್ದೀನಿ ಅಂತ ಹೂ ಅಂತಿದ್ರು, ನಿಮ್ಗೂ ಖುಷಿ ಆಯ್ತು? ಇಲ್ಲ ಹೋಯ್ತೀವಿ ಸರ್. ಅಂದ್ರೆ ಇವಾಗ ನಮ್ಗೂ ಅವ್ರ ಕಡೆ ಜಾಸ್ತಿ, ಸಿಹಳ್ಳಿ ಕಡೆ ಜಾಸ್ತಿ ಎತ್ತಿನ ಗಾಡಿಗಳು ಮನೆಗೂ ಒಂದೊಂದು ಬೀದಿಗೂ ಜಾಸ್ತಿ ಐತೆ ಸರ್. ಟೈರ್ ಚಕ್ರವಾ ಅಥವಾ? ಹೌದು, ಎತ್ತಿನ ಗಾಡಿನೇ ಸರ್. ಎತ್ತಿನ ಗಾಡಿ ಗಾಡಿ ಹೌದ್ ಕಣವ. ಮುಂಚೆ ಪಟ್ಟೆ ಚಕ್ರ ಬರವು ಮರದ್ದು, ಟೈರ್ ಗಾಡಿ ಅಂತಾನೆ ಹೇಳೋದು. ಆಯ್ತಮ್ಮ, ಸಂತೋಷ. ಚೆನ್ನಾಗದೆ ಅಲ್ವಾ? ಸರಿ, ಈಗ ಗಾಡಿ ಮೇಲೆ ಏರ್ಕೊ ಹೋಗಿ ಸಗಣಿ ತೊಪ್ಪೆ ಗಂಜಲ ಎಲ್ಲದನ್ನು ಜಮೀನಲ್ಲಿ ಶೇಖರಣೆ ಮಾಡ್ಕೊಂಡು ಅದನ್ನೇ ಕೊಡೋದು ನೀವು. ಈ ಮನೆಯಲ್ಲಿ ಹಟ್ಟಿ ಗೊಬ್ಬರ ಅಂತ ತಿಪ್ಪೆ ಗಿಪ್ಪೆ ಮಾಡ್ಕೊಂಡಿಲ್ವೇ? ಸರ್ ನಾನು ಹಟ್ಟಿ ಹಿಂದ್ಗಡೆ ಮುಂದ್ಗಡೆ ಮಾಡ್ತೇವೆ ಸರ್. ಅಕ್ಕಪಕ್ಕದ ಮನೆ ಆಗ್ಬಿಟ್ಟು ಓಕೆ, ಅವ್ರಿಗೆ ಸುಮ್ಮನೆ ಸ್ಮೆಲ್ ಬತ್ತೆ ಅನ್ಬಿಟ್ಟು ಏನ್ ಮಾಡ್ತೇವೆ, ಡೈಲಿ ಒಂದೇ ತಾಸ ಆಗದ ಇರೋದು ನಮ್ದು ಬುದ್ಗಾಳಿ ಪಕ್ಕದಲ್ಲಿ. ಆಮೇಲೆ ನೆಳ್ಳಿ ಫ್ಲಾಟ್ ಇರೋದು, ಅದಕ್ಕೆ ಹಂಗೂ ಹೋಗೋದೋಗ್ತೀವಲ್ಲ, ಕಸ ಏನು ಇಲ್ಲೊಂದ್ಸರಿ ಗುಂಡಿ ಮಾಡ್ಕೊಂಡು ಕಸ ಮಾಡ್ಕೊಳ್ಳೋದೇನಕ್ಕೆ ಅಂತ ಗದ್ದೆಗೆ ಕಸನೂ ತಗೊಂಡು ಹೋಗ್ತಾರೆ. ಆ ಕಡೆ ಬರ್ಬೇಕಾದ್ರೆ ಮೇವು ಹಿಂಗಣ್ಣು ಹಿಂಗೇನು ಹಣ್ಣುಗಳು ಗಿಣ್ಣುಗಳು ಟ್ರೈಲ್ ತಂದಿದ್ದು ದನಿಗೆ ಮೇವಿನಂತ ಗಾಡಿಲೆ ಅಟ್ಕೊಂತ ಬರೋದು ಸರ್. ನೋಡಿದ್ರ ಒಂದೇ ಸರಿ ಈ ಕಡೆಯಿಂದ ಕಸ ಹೋಗುತ್ತೆ, ಆ ಕಡೆಯಿಂದ ರಸ ಬರ್ತದೆ ವಾಪಸ್. ಹೌದು ಸರ್. ಫಸ್ಟ್ ಒಂದ್ಸರಿ ಮಾತಾಡ್ತೇವೆ ಸರ್, ನೀವು ನೆಳ್ಳಿ ಸುರಿಬೇಕು ಗೊಬ್ಬರನ, ಬಿಸಿಲು ಸುರಿದ್ರೆ ಎಲ್ಲ ಸಾವಯವೆಲ್ಲ ಸತೈತದೆ ಅಂತ ಹೇಳಿದ್ರು ರೇಡೋಲ್ ಕೇಳಿದ್ವಿ ಸರ್. ನಮಗ ಒಳ್ಳೇದು. ನಾನು ರೇಡೋಲ್ ಕೇಳಿದಾಗ ನಾನು ಯಾಕೆ ಈ ಬಿಸಿಲ ಸುರಿಬೇಕು ಗೊಬ್ಬರನ, ನಮ್ ಗದ್ದೆ ಹತ್ರ ಮರಗಳವೆ, ಆ ಮರದಂಡಲ್ಲಿ ಸುರಿದ್ರೆ ಅಕಸ್ಮಾತ್ ಮಳೆ ಹೋದ್ರು ಗಂಧ ನಮ್ ಗದ್ದೆಗೆ ಹೋಯ್ತದೆ ನಿಜ ಅನ್ಬಿಟ್ಟು ತಗೋಗಿ ನೆಳ್ಳಿಗೆ ಸುರಿತಾನೆ ಸರ್. ಈಗ ನಾನು ಒಂದ್ ಎಕರೆಗೆ ಎಷ್ಟು ಟನ್ ಇಳುವರಿ ಬರ್ತಾ ಇದೆ ಕಬ್ಬು ಸರ್? ಈಗ ನಮ್ದು ಪೈರಲ್ಲಾದ್ರೆ ಒಂದು 60-65 ಟನ್ ಬರ್ತದೆ ಸರ್. ಈ ಕೊಟ್ಕೋ ಗೊಬ್ಬರ ಚೆನ್ನಾಗಿ ಒಂದು 20-25 ಗಾಡಿ ಹೊಡೆದ್ರೆ ಈ ಸಾವಯವದಲ್ಲೇ. ಈ ಕೊಟ್ಕೋ ಗೊಬ್ಬರ ಏನೋ ಕಮ್ಮಿ ಆಗ್ತಂದ್ರೆ ಒಂದು 50 ಟನ್ ಗ್ಯಾರಂಟಿ ಬರ್ತದೆ ಸರ್. ಕೂಳೆನಲ್ಲಾದ್ರೆ? ಕೂಳನ್ನ 50 ಟನ್ ಸರ್. 50 ತೆನೆನಲ್ಲಿ 70 ತನಕ ತಗೊಂಡಿದ್ದೀರಾ? ಬೆಳೆದಿವಿ ಸರ್. ನಿಜವಾಗ್ಲೂ ಹೇಳ್ತಿದ್ದೀರಾ? ನಿಜವಲ್ಲ ಸರ್. ಈಗ ಬಂದ್ರು ನಮ್ಮ ಪಕ್ಕದವ್ರು ಹೇಳಿದ್ರು ಹೇಳ್ತಾರೆ ಸರ್. ಹೇಳಿ ಸೌಮ್ಯ ಅವ್ರೆ, ನೀವ್ ಹೇಳಿ. ಬತ್ತದ ಅಷ್ಟು ಬರ್ಬೋದು ಸರ್. ಗೊಬ್ಬರ ಹಾಕಲ್ಲ ಅಂತಾರೆ ಇವರು. ನಿಮ್ಮ ಅಣ್ಣ ನೋಡಿದ್ರು ಅಷ್ಟೆಲ್ಲ ಗೊಬ್ಬರ ಹಾಕಿ ಅವರೆಷ್ಟು ಬೆಳಿತಾರೋ ಎಕರೆಗೆ? ಸರ್ ನಾವೆಲ್ಲ ಕೇಳಕ್ ಹೋಗಲ್ಲ ಸರ್. ಅದು ಆಯ್ತಮ್ಮ, ಯಾರು ಹೇಳ್ತಾರಲ್ಲ ನಾನ್ ಬೆಳೆದಿನಿ ಇಷ್ಟು ಅಂತ, ಅವರು ಹೇಳಲ್ಲ. ನಮ್ಗೆ ಗದ್ದೆ ಬಗ್ಗೆ ಅವ್ರನ್ನೆಲ್ಲ ಕೇಳಕ್ ಹೋಗಲ್ಲ. ಅಲ್ಲಮ್ಮ, ನೀವೇ ಹೇಳಿದ್ರಿ ಅದು ಕಬ್ಬು ಚೆನ್ನಾಗಿ ಬೆಳೀತದೆ ಎತ್ತರವಾಗಿ. ನಮ್ಮ ಅಲ್ಲಿ ಬೆಳೀತು ನಿಜ ಸರ್, ಅದ್ ಮಾತ್ರ ನಿಜ. 170 ಟನ್ ಬೆಳೆದ್ರೆ ಅವ್ರ 100 ಟನ್ ಆಗಿರಲ್ವೇ? ಹೋಗ್ಲಿ ಬಿಡಿ. ಅದ್ರಲ್ಲೂ ಈ ಕೊಟ್ಕೋ ಗೊಬ್ಬರ ಹಾಕಿ, ಸಾವಯವ ಗೊಬ್ಬರ ಹಾಕಿ, ಇದು ಅಂಗಡಿ ಗೊಬ್ಬರನ ಹಾಕಿ ಚೆನ್ನಾಗಿ ಬೆಳೆದ್ರೆ ಅದು ಬರ್ತದೆ ಸರ್. ಇಲ್ಲಾಂದ್ರೆ ಅದು ಮುಗಿಸ್ಕತ್ತ ಸರ್, ಚೆನ್ನಾಗಿ ಬರೋದಿಲ್ಲ. ಒಳ್ಳೇದ್ರಪ್ಪ. ಖರ್ಚೇನಾಗುತ್ತೆ ಎಕರೆಗೆ ಸರ್? ಯಾವ್ದಕ್ಕ ಸರ್? ಕಬ್ಬಿಗೆ ತಿಂಡಿ ಹಾಕೋ ಸಾವಯವಕ್ಕ ಸರ್? ಸಾವಯವದ ಹೇಳಿ ನಿಮ್ದು. ಸಾವಯವದ ನಮ್ದು ಒಂದು 10,000 ಒಳಗೆ ಸರ್. ಅದು ಅದೇ ಅವಾಗಲೇ ಹೇಳಿದ್ರಿ, ಇನ್ನೊಂದ್ಸರಿ ಕೇಳಿದೆ ಅಷ್ಟೇ. ಇನ್ನೇನಾದ್ರು ಬೇರೆ ಹೇಳ್ತೀರಿ? ಇಲ್ಲ ಸರ್, 10,000 ಒಳಗೆ ಖರ್ಚು ಸರ್. ಅಷ್ಟೇ. ಏನ್ ಧಾರಣೆಗೆ ಇವತ್ತು ಫ್ಯಾಕ್ಟ್ರಿನಲ್ಲಿ? 2,800 ರೂಪಾಯಿ ಕೊಡ್ತಿದೆ ಸರ್ ಈಗ. ಓಕೆ. 2,800 ಇವಾಗ. ಅಲ್ಲ ಒಂಬೇಗೌಡ್ರೆ, ಈಗ 2,800 ಅಂತಾನೆ ಇಟ್ಕೊಳ್ಳಿ, 50 ಟನ್ನೇ ಇಟ್ಕೊಳ್ಳಿ, ಅವತ್ತು 1,10,000 ರಿಂದ 20,000 ಬಂದ್ಬಿಡ್ತು ದುಡ್ಡು. ಖರ್ಚು ಮಾಡೋದು ಬರೀ ಎಷ್ಟು ನೀವು? 10,000. ನೋಡವ, 1.25 ಲಕ್ಷವರೆಗೆ ಆದಾಯ 1 ಎಕರೆನಲ್ಲಿ. ಎಷ್ಟು ಎಕರೆ ಕಬ್ಬು ಬೆಳೆಯೋದು ನೀವು? ಸರ್ ಒಂದು 6 ಎಕರೆ ಬೆಳೀತು ಸರ್. 6 ಎಕರೆ ಅಂದ್ರೆ ನೋಡಿ, 6 ಲಕ್ಷದ ಮೇಲೆ ದುಡ್ಡು ಬರ್ತದೆ. ಏನೇನು ಮಾಡಿಸ್ಕೊಟ್ಟವ್ರು ನಿಮ್ಗೆ? ಮಾಡಿಸ್ಕೊಟ್ಟಿನ ಸರ್. ಇನ್ನು ಏನು ಮಾಡಿಸ್ಕೊಟ್ಟಿಲ್ಲ? ಜಮೀನುಗಳು ಬಿದ್ದು ಸರ್, ಜಮೀನುಗಳು ತಗೊಂಡಿದ್ದಾರೆ ಸರ್. ನಮ್ದೇ ಅಂದ್ರೆ ನಮ್ಮ ಅತ್ತೆ ಮಾವ ವಯಸ್ಸಾಗಿರಲ್ಲ, ನಮ್ಮ ಭಾವನ ನಿಂತ್ಕೊಂಡು ಅವ್ರ ಮದ್ವೆ, ಅವ್ರ ತಂಗಿ ಮದ್ವೆ, ನಮ್ಮ ಮದ್ವೆ, ನಮ್ಮ ಮೈದನ್ ಮದ್ವೆ ಎಲ್ಲ ಮಾಡಿದ್ದು, ಆಮೇಲೆ ದೇವ್ರುಗಳೆಲ್ಲ ಆಡ್ಸ್ಕೊಂಡ್ರು, ಅವೆಲ್ಲ ಎಲ್ಲ ಮಾಡಿದ್ದಾರೆ ಸರ್. ಹೌದಾ? ಜಮೀನುಗಳು ತಗೊಂಡಿದ್ದಾರೆ. ಚಿನ್ನ ತಕೊಡಿ ಅಂತ ಏನು ಕೇಳಿಲ್ಲ ಇನ್ನೂ? ಮಾಮೂಲಿ ಹೆಂಗಸ್ರ ಬಗ್ಗೆ ಕೇಳ್ತಾ ಇರ್ತೀವಿ ಸರ್. ಅಲ್ಲ, ಚೆನ್ನಾಗಿ ಸಂಪಾದನೆ ಮಾಡ್ತಾವ್ರೆ, ಕೇಳಿ ಹೇಳ್ತೀನಿ ಅಲ್ವಾ? ಈಗಲೇ ಕೇಳಿ ಮಾಡಿಸ್ಕೊಬಿಡ್ಬೇಕು. ನೋಡಿ, ಸಿಬಿಎಲ್ ಬರ್ತದ ಆದಾಯ. ಅದಿನ್ನೂ ಸ್ವಲ್ಪ ಜಾಸ್ತಿ ಡೆವಲಪ್ ಆಗಿಲ್ಲ ಸರ್. ಸಿಬೆ ಟನ್ ಗಟ್ಲೆ ಕೊಯ್ಬೇಕು ಅಂತಾರೆ. ನೋಡಿದ್ರಾ? ಜಾಸ್ತಿ ಬೆಳೆತ ಬೆಳೆತ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಜಾಸ್ತಿ ಆದಾಯ ಬರ್ತದೆ. ಯಾಕೆ ಈಗಲೇ ಒಂದು ಅಪ್ಲಿಕೇಶನ್ ಹಾಕೊಂಬಿಟ್ಟಿರಿ, ಆಯ್ತಾ? ಗೌಡ್ರ, ಈಗ ಭತ್ತ ಹೆಂಗ್ ಬೆಳೆದಿರಿ ಹೇಳಿ ಸರ್? ಭತ್ತ ನಾನು ಫಸ್ಟ್ ಒಂದು 20 kg ತಿಂಡಿ ಇಟ್ಬಿಡ್ತೀನಿ ಸರ್, ಅದೊಂದಕ್ಕೆ ಮಾತ್ರ. ಅದು ಸ್ಟಾರ್ಟಿಂಗ್ ಕುಂತ್ಕೊಲ್ಲ ಅಂತ. ಅದೊಂದು 20 kg ಇಟ್ಬಿಟ್ರೆ ಆಚೆ ಅದ್ರಲ್ಲೂ ಸಾವಯವ ಸರ್ ಫುಲ್. ತಳಿ ಹೇಳಿ, ಯಾವ ತಳಿ ಬೆಳೆಯೋದು? ತಳಿ ನಾನು ವರ್ಷಕ್ಕೊಂದು ತಳಿ ಹಾಕ್ತಾ ಇರ್ತೀನಿ ಸರ್, ಒಂದೇ ತಳಿ ಹಾಕಲ್ಲ. ಈಗ ಸಿಮ್ಮು ಅಂತ ಹಾಕಿ ಸರ್. ಫಸ್ಟು ಅದೇ ಸಣ್ಣ ಭತ್ತ ಇದು ಹಾಕಿದ್ವಿ ಸರ್, ಮೀನಾಕ್ಷಿ ಅಂತ.
ಓ ಎಲ್ಲ ಖಾಸಗಿ ತಳಿಗಳು. ಹ್ಞೂ ಖಾಸಗಿ ತಳಿ. ಎಷ್ಟು ಎಕರೆ ಹಾಕಿರಿ ಭತ್ತ? ಸರ್ ನಾನು 20 ಕುಂಟೆಗೆ ಹಾಕು ಸರ್, ಮನೆಗೆ ಆಗುವಷ್ಟು ಮಾತ್ರ. ಅಷ್ಟೇ ಅಷ್ಟೇ ಓ, ಅದನ್ನ ಸೌಮ್ಯ ಹೇಳ್ತಾರೆ, ಒಳ್ಳೇದು ಬಿಳಿದು ಸಣ್ಣಕ್ಕಿ ಬೆಳೀರಿ ಅಂತ ಅಲ್ವ ನಾವು ದಪ್ಪಕ್ಕಿ ಯಾಕೆ ತಿನ್ಬೇಕು ಅಂತ. ಇಲ್ಲ ಸರ್, ದಪ್ಪಕ್ಕಿನೇ ಮಿಡಿಲಂಗೆ ಬೆಳೀತಾವೆ ಸರ್, ಸ್ವಲ್ಪ ಇಳುವರಿ ಕಮ್ಮಿ ಆಯ್ತು ಅದು. ನಾವು ಇತ್ತೀಚೆಗೆ ಸಣ್ಣ ಭತ್ತಗಳು ಬೇರೆಯವ್ರ ನೋಡಿದ್ವಿ, ಪಕ್ಕದ ಚೆನ್ನಾಗಿ ಬರ್ತೀವಿ ಸರ್, ಅದೇನು ಇದು ಬೆಳಕಿರೋದು ಸರ್. ಅಲ್ಲ ಕಣ್ರಿ ಒಂಬೇಗೌಡ್ರೆ, ಈಗ ಬೇರೆಯವ್ರಿಗೆ ಮಾರೋ ಸೀಬೆನ ಮತ್ತೆ ಕಬ್ಬ ಸಾವಯವದಲ್ಲಿ ಬೆಳಿತೀರಿ, ಭತ್ತ ಮಾತ್ರ ಯಾಕೆ ರಾಸಾಯನಿಕ? ಇಲ್ಲ ಸರ್, ಅದೊಂದ್ಸಾರಿ ನಾಟಿ ಪೈರು ಕುಂತ್ಕೋದಾಯ್ತು ಸರ್ ಸರಿಯಾಗ. ಒಂದ್ಸಾರಿ ಹಂಗೆ ಮಾಡ್ದ ಸರ್ ಫುಲ್ ಆಗಿ. ಆ ಪೈರು ಹೊಡ್ತಾನೆ ಬರ್ದಾಯ್ತು, ಒಂಚೂರು ಇದು ಕುಂತ್ಕೋದಾಯ್ತು. ಆಮೇಲೆ ಏನ್ ಮಾಡ್ದ ಸರ್, ಒಂದ್ 20 kg ಇಡಿ ಸಾಕು, ಸುಮಾರು ತೆಳ್ಳಗಿಟ್ರೆ ಸಾಕು ನೀವು ಅಂದ್ರಲ್ಲ ಸರ್, ಅದರಿಂದ ಇಟ್ಟ ಸರ್. ಇತ್ತೀಚೆಗೆ ನಮ್ಮ ಅಣ್ಣ ಹಂಗೂ ಬೇಡ ಅಂತ ಸರ್, ಅದ ಅವ್ರಿಗೆ ಗೊತ್ತಿದ್ದಂಗೆ ಇಟ್ಬಿಡ್ತೀನಿ ಸರ್ ಸುಮ್ಮನೆ. ನೋಡಿದ್ರ ಮಾಡ್ತಿದ್ದೆ ಸರ್, ರೇಡಿಯೋ ಕೇಳಿದ್ರೆ ಅವ್ರಿಗೆ ಗೊತ್ತಾಗೋಯ್ತದಲ್ಲ. ಗೊತ್ತಾಯ್ತು ಸರ್, ಹೋಗ್ತೀರನವ ಭತ್ತ ಬೆಳೆಯೋ ಜಾಗಕ್ಕೆ, ಹೆಂಗ್ ಬೆಳಿತಾರೆ ನೋಡ್ತಿರ್ತೀರ? ನೋಡ್ತಿರ್ತೀವಿ ಸರ್, ಅಂದ್ರೆ ನಾಟಿ ಗಿಟಿ ಆದಾಗ ಒಂದೊಂದ್ಸರಿ ಹೋಯ್ತೀವಿ, ಅಂದ್ರೆ ಯಾವಾಗ ಆಗ್ತೇನೆ ಹೆಂಗ್ ಬಂದಿತ್ತು ಒಂದೊಂದ್ಸರಿ ಹೋಗಿ ಗದಗಿದ್ದಾಗ ಹೋದಾಗ ಒಂದು ಹಾಕೊಂಡು ಬರ್ತೀವಿ ಸರ್. ನಾಟಿ ಮಾಡಕ್ಕೇನು ಹೋಗಲ್ಲ ನೀವು? ಅಂದ್ರೆ ಮನೇಲಿ ಅಡುಗೆ ಮಾಡ್ಕೊಡ್ಬೇಕಲ್ಲ ಸರ್ ಆಳುಗಳಿಗೆಲ್ಲ. ಏನೇನ್ ಮಾಡ್ತೀರ ಅಡುಗೆ? ಅಂದ್ರೆ ಉಳ್ಳಿ ಬಸ್ ಸಾಂಬಾರು ಮಾಡ್ಕೊಡ್ತೀವಿ ಸರ್, ಮುದ್ದೆ ಬಸ್ ಸಾಂಬಾರು ಕಾಳು ಒಗ್ಗರಣೆ ಮಾಡ್ಕೊಡ್ತೀವಿ. ಆಳುಗಳಿಗಲ್ಲವ ಪ್ರತಿ ದಿವಸ ಏನ್ ಮಾಡ್ತೀರ ಅಡುಗೆ? ಆಮೇಲೆ ನಾಷ್ಟ ಮಾಡ್ತೀವಿ ಸರ್, ಮುದ್ದೆ ಅನ್ನ ಸಾಂಬಾರು 2 ಟೈಮ್ ಮುದ್ದೆ ಕೇಳ್ತಾರೆ ಸರ್ ನಮ್ಮ ಮನೇಲಿ. ನಾಷ್ಟನೂ ಮಾಡ್ತೀವಿ, ಮುದ್ದೆ ಅನ್ನ 2 ಮಾಡ್ತೀವಿ ಸರ್. ನಮ್ಮ ಹುಡುಗರು ಅಷ್ಟೇ, ಅವರು ಒಂದೊಂದ್ಸರಿ ಅನ್ನ ಸಾಂಬಾರ ತಗೊಂಡೋಗ್ತಾರೆ, ನಾಷ್ಟನೂ ತಗೊಂಡೋಗ್ತಾರೆ. ದಿನ ಮುದ್ದೆ ಮಾಡಕ್ಕಿದ್ರೆ ಬೇಜಾರಾಗೋದಿಲ್ವ? ನಾವು ಬೇರೆ ಬೇರೆದೇನು ಕಲ್ತ್ಕೊಂಡಿಲ್ವೇ ಮಾಡೋದು? ಇಲ್ಲ ಮಾಡ್ತೀವಿ ಸರ್. ಏನೇನ್ ಮಾಡಿ ಹೇಳಿ ಮತ್ತೆ? ಮಾಮೂಲಿ ನಾಷ್ಟ ಎಲ್ಲ ನಾಷ್ಟನೂ ಮಾಡ್ತೀವಿ ಸರ್. ಹೇಳವ, ನಾನು ಹೊಸಿ ಕೇಳ್ಕೊತೀನಿ. ನಾವು ದೋಸೆ, ಇಡ್ಲಿ, ಚಪಾತಿ, ಉಪ್ಪಿಟ್ಟು, ಬಾತು ಆ ಥರ ಎಲ್ಲ ಮಾಡ್ತೀವಿ ಸರ್. ವಿಶೇಷವಾದ ಹೇಳಿ. ಈಗ ಹಬ್ಬ 6 ದಿವಸ ಅಂದ್ರೆ ಏನ್ ಮಾಡಿರಿ? ನಮ್ಮೂರಲ್ಲಿ ಜಾಸ್ತಿ ಹಬ್ಬ ಅಂದ್ರೆ ಶಾವಿಗೆ ಮಾಡ್ತೀವಿ ಸರ್, ಜಾಸ್ತಿ ಶಾವಿಗೆ ಕಾಯಲ್ಲಿ ನಮ್ಮ ದೇವ್ರಿಗೆ ತುಂಬಾ ಇಷ್ಟ ಸರ್, ಅದನ್ನ ಮಾಡ್ತಾ ಇರ್ತೀವಿ ಅಷ್ಟೇ. ಆಮೇಲೆ ಒಬ್ಬಿಟ್ಟು ಹೋಳಿಗೆ ಅವೆಲ್ಲ ಮಾಡ್ತಿರ್ತೀವಿ, ವಡೆ ಗಿಡೆ ಆ ಥರ. ನೀವು ಚಿಕನ್ ಇಲ್ಲ ಮಾಡ್ತೀವಿ ಸರ್, ಮಟನ್ ಚಿಕನ್ ಮಾಡ್ತಾ ಇರ್ತೀವಿ. ಮತ್ತೆ ಅದು ಹೇಳಿ ಮತ್ತೆ ಯಾವ್ದು ಇಷ್ಟ ಒಂಬೇಗೌಡ್ರಿಗೆ? ಅವ್ರಿಗೆ ಏನಿಲ್ಲ ಸರ್, ಮುದ್ದೆ ಇಷ್ಟ ಸರ್ ಅವ್ರಿಗೆ. ಮುದ್ದೆ ಬಿಡವ, ಮುದ್ದೆ ಜೊತೆಗೆ ಏನ್ ನೆಂಚ್ಕೊಂಡ್ ತಿನ್ನಕ್ ಇಷ್ಟ ಅಂತ ಕೇಳ್ತಿದ್ದೀನಿ. ಏನ್ ಚೆನ್ನಾಗ್ ಮಾಡ್ತಾರ್ರಿ ಸರ್? ಎಲ್ಲಾನು ಮಾಡ್ತಾರೆ ಸರ್, ಎಲ್ಲಾನು ಮಾಡ್ತಾರೆ. ನಿಮ್ಮ ಅವು ಚೆನ್ನಾಗ್ ಮಾಡ್ತಾರ, ಇವ್ರು ಚೆನ್ನಾಗ್ ಮಾಡ್ತಾರ? ನಮ್ಮ ತಾಯಿನೂ ಚೆನ್ನಾಗ್ ಮಾಡ್ತಾರೆ ಸರ್, ಇವ್ರಿಗಿಂತ ನಮ್ಮ ತಾಯಿ. ಅವ್ರ ತಾಯಿನೇ ತುಂಬಾ ಇಷ್ಟ ಸರ್ ಅವ್ರಿಗೆ. ಹೌದಾ? ನಮ್ಮ ತಾಯಿ ಸರ್ ಯಾವಾಗ್ಲೂ ಒಂದಿನ ಮುದ್ದೆನೇ ತಪ್ಸಲ್ಲ ಸರ್. ಹೌದಾ? ಇವ್ರು ಏನೋ ನಾಷ್ಟ ಮಾಡ್ಬಿಡ್ತಾರೆ, ನಾಷ್ಟ ಮಾಡಿದಾಗ ನನಗೆ ಬಿಸಿಲತ್ತಲ್ಲಿ ಇವಾಗ ದಾವ್ ಬತ್ತೆ ಸರ್. ಇವರು ಅಂದ್ರೆ ಬೆಳಿಗ್ಗೆ ಸಂಜೆಗಂಡು ಗದ್ದೆ ಹತ್ರ ಇರ್ತಾರಲ್ಲ ಸರ್, ಇವ್ರಿಗೆ ಬಿಸಿಲಲ್ಲಿ ತಿಂದ್ರೆ ದಾಹು ಜಾಸ್ತಿ ಆಯ್ತದೆ ಅಂತ. ಆಮೇಲೆ ನಮ್ಮ ತಾಯಿನೂ ಅಷ್ಟೇ, ಅವ್ರಿಗೂ ಬಿಸಿಲಲ್ಲಿ ನಾಷ್ಟ ಆಗಲ್ಲ, ನಾವು ಜಾಸ್ತಿ ನೈಟ್ ಟೈಮ್ ನಾಷ್ಟ ಮಾಡ್ಕೋತೀವಿ ಸರ್. ಬೆಳಿಗ್ಗೆ ಹೊತ್ತು ಹುಡುಗರು ಮಾಡ್ಕೊಂಡು ಇಡ್ಲಿ ಆದ್ರೆ ಎಲ್ಲ ಹೊರಗಡೆ ಹೋಗ್ಬೇಕು, ಹಿಂಗೆ ಫಂಕ್ಷನ್ಗೆಲ್ಲ ಬರಬೇಕು ಅಂತ ಅಂದಾಗ ನಾಷ್ಟನೇ ಮಾಡ್ಬಿಡ್ತೀವಿ ಸರ್. ಗದ್ದೆ ಹತ್ರನೇ ಇರ್ತಾರೆ ಅಂದರೆ ನೈಟ್ ಟೈಮ್ ನಾಷ್ಟ ಮಾಡ್ಕೋತೀವಿ ಸರ್. ಬಿಸಿ ತಿನ್ಕೋತಾರೆ, ದಾವಾಗಲ್ಲ ಅಂತ ನೈಟ್ ನಾಷ್ಟ ಮಾಡ್ಕೋತೀವಿ. ಮಾಮೂಲಿ ವಾರಕ್ಕೆ 1-2 ಸರಿ ಮಟನ್ ಚಿಕನ್ ತಗೋತೀವಿ ಸರ್. ಮಾಮೂಲಿ ನಾಟಿ ಕೋಳಿ ಐತಲ್ಲ ಸರ್, ಕೋಳಿ ಮಾಡ್ಕೋತೀವಿ. ಒಂದಷ್ಟು ಕುರಿ ತಂದು ಮಡಿಕೊಂಡ್ಬಿಟ್ರೆ ಆಯ್ತಪ್ಪ. ಕುರಿನಿದ್ದ ಸರ್ ನಮ್ಮಪ್ಪ ಸರ್, ನನ್ನ ಮದುವೆಯಲ್ಲಿ ಅಲ್ಲಿವರೆಗಂಟು ನಮ್ಮ ಆ ಕಾಲದಿಂದ ಕುರಿ ಇದ್ದ ಸರ್. ಸಂತೋಷವಾಗಿದ್ದೀರಿ ನಮ್ಮ? ಹೌದು ಸರ್, ಚೆನ್ನಾಗಿದ್ದೀವಿ. ಹೌದಾ? ಮುಂದೆ ಇನ್ನೂ ಏನೇನು ಮಾಡಿದ್ರೆ ಒಂಬೇಗೌಡರು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮಗೆ? ನಮ್ಗೆ ಇನ್ನೇನು ಮನೆ ಒಂದು ಕಟ್ಬೇಕು ಅನ್ನೋದು ಆಸೆ ಸರ್, ಇನ್ನೇನು ಇಲ್ಲ ಸರ್. ಅದೊಂದೇ ಮನೆ ಕಟ್ಬೇಕು ಅನ್ನೋ ಒಂದು ಆಸೆ, ಮಕ್ಳುಗಳೇ ಭವಿಷ್ಯ ಇರಲಿ ಅನ್ನೋದೊಂದು ಆಸೆ ಸರ್. ಏನು ಮಾಡಿಸ್ಬೇಕು ಅಂತ ಮಕ್ಕಳನ್ನ? ಮಕ್ಕಳು ಸರ್ ನಾವು ಇಷ್ಟಪಟ್ಟು ಹೋದ್ರೆ ಸರ್, ಅವ್ರೇನು ಓದ್ತೀನಿ ಸರ್ ಅದನ್ನು ಕೊಡಿಸ್ಬೇಕು ಸರ್, ಓದಿಸ್ಬೇಕು. ಅವ್ರು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಐತೆ, ನಾವು ಏನು ಓದ್ತೀವಿ ಅಂತಂತಾರೆ ಅದನ್ನು ಓದಿಸ್ಬೇಕು ಸರ್. ನಮ್ಗೆ ಇಷ್ಟ ಬಂದಂಗೆ ನಾವು ಓದ್ಸೋಕ್ಕಾಗಲ್ಲ ಅಲ್ವಾ? ಅದು ನಿಜ. ಅವ್ರಿಗೇನು ಓದ್ತೀನಿ ಆಸಕ್ತಿ ಇರ್ತದೆ ಅದನ್ನ ನಾವು ಓದಿಸ್ಬೇಕಲ್ಲ ಸರ್. ಹೆಣ್ಮಕ್ಳ ಗಂಡು ಮಕ್ಳ? ಒಬ್ಬ ಮಗ ಒಬ್ಬ ಮಗಳು ಸರ್. ಸರಿ, ಮಗ 4th ಸ್ಟ್ಯಾಂಡರ್ಡ್, ಮಗಳು 1st ಸ್ಟ್ಯಾಂಡರ್ಡ್. ಇನ್ನು ಭಾರಿ ಚಿಕ್ಕವರು ಸರ್. ಇನ್ನು ಭವಿಷ್ಯ ಅದೇ. ನಿಮ್ಗೇನು ಆಸೆ ಇದೆ ಒಂಬೇಗೌಡ್ರೆ? ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ನಾನು ವ್ಯವಸಾಯದಲ್ಲಿ ಎಲ್ಲಾ ತರ ಮಾಡ್ಬೇಕು ಅಂತ ಆಸೆ ಇದೆ ತುಂಬ. ಎಲ್ಲಾ ತರ ಅಂದ್ರೆ ಇನ್ನೇನೇನ್ ಮಾಡ್ಬೇಕು ಅಂತ? ಬಾಳೆ ಬೆಳಿಬೇಕು, ಕಬ್ಬು ಬೆಳಿಬೇಕು. ಬೆಳಿತಿದ್ದೀರಲ್ಲ ಈಗ? ಹಂಗೆಲ್ಲ ಗೈಬೇಕು ಆಸೆ ಸರ್ ನನಗೆ. ಹೌದಾ? ದುಡಿಬೇಕು ಅಂತ ಆಸೆ ಸರ್. ಯಾವಾಗಲೂ ಆರಂಭ ಕಂಡ್ರೆ ತುಂಬಾ ಆಸೆ ಸರ್. ನಾನು ಅದೇ ಕಷ್ಟ 5 ಗಂಟೆ ಹೇಳ್ತಂದ್ರೆ ಗದೆ ತಗೋಬೇಕು ಅನ್ಸುತ್ತೆ ಸರ್. ಮನೆಗೆ ಬಂದ್ರೆ ಸಾಕು ಸರ್. ಮನೆಗೆ ಬಂದ್ರೆ ಮನೆ ಹತ್ರ ಇರೋದೇ ಇಲ್ಲ ಸರ್, ಸುಮ್ಮನೆ ಹೊರಗಡೆ ಗದ್ದೆಲ್ಲ ಇರ್ಬೇಕು ಬಂದಾಗ ಅಲ್ಲೇ ಆರಾಮ ಫ್ರೀ ಆಗಿರ್ತೀನಿ. ಮನೆಗೆ ಬಂದ್ರೆ ಹಿಂಸೆ ಅಂತಾರೆ ಸರ್, ಮಂತವನ ಸರ್ ಅಲ್ವಾ? ಅದಕ್ಕೆ ನೀವು ಗದ್ದೆನಲ್ಲೇ ಮನೆ ಕಟ್ಬಿಡೋಣ ಅಂತಿರೋದು. ಜೊತೆಗಿರ್ಬೋದು ಗೌಡ್ರ ಜೊತೆ ಅಂತ. ನಂಗೆ ಊರ್ಗೆ ಹೋದ್ರೆ ಅಂತಾರೆ ಬಿಸಿಲು ಟೈಮಲ್ಲಿ ಸಾರಿ ಎಷ್ಟೊತ್ತು ಬಂದೆ ನಾನು ಗದ್ದೆಗೆ ಹೋಗ್ಬೇಕು ಅನ್ಸುತ್ತೆ ಸರ್. ನೋಡಿ, ಭಾಳ ತಣ್ಣಗಾಯ್ತು ಸರ್ ವಾತಾವರಣ ಗದ್ದೆಗಳಲ್ಲಿ. ಆಯಿತು ಒಂಬೇಗೌಡ್ರೆ, ಸಂತೋಷವಾಗಿರಿ, ಸುಖವಾಗಿರಿ, ಎಲ್ಲ ಕನಸನ್ನು ನನಸು ಮಾಡ್ಕೊಳ್ಳಿ. ನಮ್ಮ ಕೇಳುಗರು ನಿಮ್ಮ ಜೊತೆ ನೇರವಾಗಿ ಮಾತಾಡಬೇಕು ಅಂತಾದರೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ತೀರಾ ಒಂಬೇಗೌಡ್ರೆ? ಹೇಳಿ. 8861539084 ಸರ್. ನಿಧಾನವಾಗಿ ಹೇಳಿ ಗೌಡ್ರೆ, ಬರ್ಕೊಳ್ಳಿ. 8861539084.
ಹೇಳಿ ಇನ್ನೊಂದ್ಸರಿ. 8861539084 ಸರ್. ಹಾಂ, ನಿಮ್ದು ಹೇಳವ ಸೌಮ್ಯ, ಏನಾರು ಚಿಕನ್ನು ಮಟನ್ ಎಲ್ಲ ಮಾಡೋದು ಹೆಂಗೆ ಅಂತ ಕೇಳ್ಕೊತಾರೆ ಹೆಣ್ಮಕ್ಳು. 9900547632. ಇನ್ನೊಂದ್ಸರಿ. 9900547632. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9900547632. ಒಳ್ಳೆಯದು ಸೌಮ್ಯ ಅವರೇ ಮತ್ತು ಹೊಂಬೇಗೌಡ್ರೆ, ಇದುವರೆಗೂ ಭಾಳ ಸೊಗಸಾಗಿ ನಿಮ್ಮ ವ್ಯವಸಾಯದ ಅನುಭವನ ಹಂಚ್ಕೊಂಡ್ರಿ. ಸುಖವಾಗಿರಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ನೆಮ್ಮದಿಯಾಗಿರಿ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು.